ಸರ್ವಮಂಗಳ ಇದ್ದೀರಾ? ಎಸ್ ಸರ್. ಏನಾಗಿದೆ ಎಷ್ಟು ದಿನ ಏನಾಗಿತ್ತು? ಇಲ್ಲ ಸರ್, ಫೋನು ಅಪ್ಪಾಜಿಗೆ ಇಂಪಾರ್ಟೆಂಟ್ ಇತ್ತು ಸರ್, ಬೇಕೇ ಇತ್ತು ಫೋನ್. ಹಾ, ಬೇರೆ ಎಲ್ಲರೂ ಜಾಯ್ನ್ ಆಗ್ತಾರಲ್ಲ, ನಿಮ್ಗೇನು ಸಮಸ್ಯೆ? ಸಾರಿ ನೋಡಿ ಈಗ ಸರ್, ಅದೇ. ಹಾ, ಓಕೆ, ಇರ್ಲಿ. ನೋಡ್ರಿ, ಈಗ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ನೋಡಿ, 2000 ಬರ್ಕೊಡ್ರಿ. 2017 ಮಾರ್ಚ್ ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ಬರ್ಕೊಂತ ಇದ್ದೀರಾ? 2017 ಮಾರ್ಚ್ ಪಾರ್ಟ್ ಎ ಡಿಸ್ಪ್ಲೇ ಆಗಿದೆ ನೋಡ್ರಿ ನಿಮ್ಮ ಸ್ಕ್ರೀನ್ ಮೇಲೆ. ಈಗ ಕಾಣಿಸ್ತಾ ಇದೆಯಾ? ಎಸ್ ಸರ್. ಓಕೆ, 2017 ಆನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ಅಂತ ಬರ್ಕೊಡ್ರಿ. ಸೊ ಪಾರ್ಟ್ ಎ ನಲ್ಲಿ, ಸೊ ಈಗ ನೀವು ನೋಡ್ತಾ ಇದೀರಲ್ಲಿ ನೋಡಿ, ಪಾರ್ಟ್ ಎ ಕ್ವಶನ್ಸ್ ನೋಡ್ಕೊಳ್ಳೋಣ. ಸೊ ವಿ ಆರ್ ಅಬ್ಸರ್ವಿಂಗ್ 5 ಕ್ವಶನ್ಸ್. ಓಕೆನಾ? 1 2 3 4 5 ಅಂತಾನೆ ನಂಬರ್ ಇದೆ ಅಲ್ಲಿ. ಸೊ ಮಾರ್ಚ್ 2017 ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡ್ತೇನೆ ಈ ಕ್ಲಾಸ್ ಅಲ್ಲಿ. ಸೊ ನಿನ್ನೆ ನಾವು ಒಂದು ಕ್ವಶನ್ ಪಾರ್ಟ್ ಇದು ಮಾಡಿದ್ದೆ, ಅಪ್ಡೇಟ್ ಮಾಡಿದಿರಾ ಗ್ರಾಫ್ ಶೀಟ್ ಅಲ್ಲಿ ಎಲ್ಲರೂ? ಎಸ್ ಸರ್, ಮಾಡಿದೀನಿ ಸರ್. ಹಾ, ಓಕೆ. ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ ಕರೆಕ್ಟ್ ಬಂದಿದಾವ? ಎಸ್ ಸರ್, ಕರೆಕ್ಟ್ ಆಗಿ ಬಂದಿದೆ. 20 ಓಕೆ, ಹಾ ಸರಿ. ಅದು ರಫ್ ಆಗಿ ನಾನು ಮಾಡಿದ್ದು, ಸೊ ನೀವು ಗ್ರಾಫ್ ಶೀಟ್ ಅಲ್ಲಿ ಮಾಡ್ರಿ, ಬರುತ್ತೆ. ನೋಡಿ, ಈಗ ಇದರಲ್ಲಿ ಅಬ್ಸರ್ವ್ ಮಾಡ್ರಿ, ಕಾಣಿಸ್ತಾ ಇದೆಯಾ ಎಲ್ಲರೂ ಕ್ವಶನ್ಸ್? ಕ್ವಶನ್ಸ್ ಹೋದ್ರಿ, ರೀಡ್ ದ 5 ಕ್ವಶನ್ಸ್. ಬರ್ಕೋಬೇಕು. ಅರಪ್ಪ ತಂಜಿಮಿದ್ದೀರಾ? ಎಸ್ ಸರ್. ಓದ್ರಿ, ಕ್ವಶನ್ ಓದ್ರಿ, ಹಂಗೆ ಬರ್ಕೊಳ್ತಾ ಇರ್ರಿ, ಹಂಗೆ ಓದ್ರಿ. Let star be the binary operation on n given by a star b equal LCM of a and b. Find 20 star 16. Find the principal value of cosec inverse minus root 2. Construct a 2 cross 2 matrix A equal Aij, where elements are given by Aij equal I divided by j. If A is a square matrix with the determinant A equal 8, then find the value of determinant A into A dash. If y equal A dash. If y equal cos root x, find dy by dx. ಓಕೆ, ನಾನು ಮೊದಲೇ ನಿಮಗೆ ಹೇಳಿದ್ದೀನಿ, ಪಾರ್ಟ್ ಫಸ್ಟ್ ಕಂಪ್ಲೀಟ್ ಆಗಿದೆ. ಸೊ ವಿ ಗೆಟ್ 5 ಕ್ವಶನ್ಸ್ ಅಂತ ಹೇಳಿದ್ದೀನಿ ಅಲ್ವಾ? ಇದರಲ್ಲಿ ಆಕ್ಚುಲಿ ಇನ್ನೊಂದು ಕ್ವಶನ್ ಇದೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಅದು ನಾವು ಡಿಸ್ಪ್ಲೇ ಮಾಡಿಲ್ಲ. ಇರಲಿ, ನೋಡೋಣ ಆಮೇಲೆ. ಸೊ ಸದ್ಯಕ್ಕೆ ನಮಗೆ ಎಷ್ಟು ಕ್ವಶನ್ಸ್ ಇದಾವೆ ಇದರಲ್ಲಿ? 5 ಕ್ವಶನ್ಸ್ ಇದಾವೆ, 1 ಮಾರ್ಕ್ ಇಂದ. ಬರ್ಕೊಳ್ತಾ ಇದ್ದಾರೆ ಎಲ್ಲರೂ? Yes sir. ನೋಡಿ, ಜುಲೈ 2014 ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ತಾ ಇದ್ದಲ್ಲ, ಅದು ಪೂರ್ತಿ ಕಂಪ್ಲೀಟ್ ಆಯ್ತು. ಸೊ ಅದಿಷ್ಟು ನೀವು ಅಪ್ಡೇಟ್ ಮಾಡಬೇಕು ಈ ಕ್ಲಾಸ್ ಮುಗಿದ ಮೇಲೆ, ಅಂದ್ರೆ ಇವತ್ತಿನ ಕ್ಲಾಸ್ಗಳೆಲ್ಲ ಮುಗಿದ ಮೇಲೆ. ಓಕೆನಾ? ಸಾನಿಯಾ ಇದ್ದಾರಾ? ಆಯ್ತಾ 5 ಕ್ವಶನ್ಸ್? ಇಲ್ಲ ಸರ್. ಬರ್ಕೋಬೇಕು, ಫಾಸ್ಟ್ ಬರ್ಕೋಬೇಕು. ನೋಡ್ರಿ, ಇವೆಲ್ಲ ನಮಗೆ ಈಗ ಬಂದೆ ಸರ್. ಅದಕ್ಕೆ ಧನುಷ್ ಇದ್ದಾರಾ? ಇದ್ದೀರಾ? ಓಕೆ. ಎಸ್ ಸರ್. ಹಾ, ಆರಾಮಿದ್ದೀರಲ್ಲ? ಎಸ್ ಸರ್. ಹಾ, ಓಕೆನಾ? ನೋಡಿ, 5 ಕ್ವಶನ್ಸ್ ಇದೆ, 5 ಮಾರ್ಕ್ಸ್. ಸೊ ಇಲ್ಲಿ ಆಕ್ಚುಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಡಿಫೈನ್ ಅಂತ ಕೇಳಿದ್ದಾರೆ. ಸೊ ಅದನ್ನು ತಗೊಂಡಿಲ್ಲ, ಕೆಳಗಡೆ ಹೋಗಿದೆ. ಇರ್ಲಿ, ಅದು 5 ಕ್ವಶನ್ಸ್ ನೋಡ್ಕೊಳ್ಳೋಣ ಫಸ್ಟ್. ಸೊ ನೋಡ್ರಿ, ಬರ್ಕೊಳ್ತಾ ಇರ್ರಿ. ಫಸ್ಟ್ ನೋಡೋಣ, LCM ಆಫ್ A and B ಅಂತಿದೆ. ಸೊ ಫೈಂಡ್ 20 star 16 ಅಂತಿದೆ. ಓಕೆನಾ? ಫಸ್ಟ್ ಕ್ವಶನ್, ಸೊ B is equal to LCM ಆಫ್ A and B ಅಂತ ಇದೆ. ಹಾಗಾದ್ರೆ 20 star 16 ಏನಾಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. ಸೊ 20 star 16 ಅಲ್ವಾ ಅದಿರೋದು? ಫಸ್ಟ್ ಕ್ವಶನ್ ನೋಡ್ಕೊಳ್ರಿ.
ಆಮೇಲೆ ಸೆಕೆಂಡ್ ಕ್ವಶನ್ ಏನಿದೆ, ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ -√2 ಅಂತಿದೆ. ದೆನ್ ಥರ್ಡ್ ಕ್ವಶನ್, ಕನ್ಸ್ಟ್ರಕ್ಟೆಡ್ 2x2 ಮ್ಯಾಟ್ರಿಕ್ಸ್. ಬರ್ಕೊತೀರಾ? ಧನುಶ್ರೀ ಬರ್ಕೊಂತ ಇದ್ದೀರಾ? ಆಯ್ತು ಸರ್, ಬರ್ದ ಅವಾಗ್ಲಿ. ಹಾ, ಆಯ್ತಾ? ಆಗಿದೆ ಸರ್. ಎಸ್ ಸರ್. ಓಕೆ, 5 ಕ್ವಶನ್ಸ್ ಇದೆ. ಈಗ ಆಕ್ಚುಲಿ ನೋಡ್ರಿ, 5 ಕ್ವಶನ್ಸ್ ಅಂತ ನಾನು ಮುಂಚೆ ಹೇಳಿದ್ದೆ ನಿಮ್ಗೆ. ಇನ್ಮೇಲೆ ನಾವು 5+1 ಅಂದ್ರೆ 6 ಕ್ವಶನ್ಸ್ ಬರುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇದೆಯಲ್ಲ, ಅದ್ರ ಮೇಲೂ ಕೂಡ 1 ಮಾರ್ಕ್ ಇರುತ್ತೆ. ಡೆಫಿನಿಷನ್ ಗೊತ್ತಿದೆಯಲ್ಲ, ಡೆಫಿನಿಷನ್ಸ್ ಎಲ್ಲ ಓದ್ಕೊಂಡಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಪ್ರಶ್ನೆ ಬರುತ್ತೆ. ಹಾ, ಓಕೆ. ಎಷ್ಟು ಜನ ಇದ್ದೀರಿ? 15 ಜನ ಇದ್ದೀರಿ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಓಕೆ, ಫಸ್ಟ್ ಕ್ವಶನ್ ನೋಡೋಣ. A star B is equal to ಏನ್ ಕೊಟ್ಟಿದ್ದಾರೆ ಅವ್ರೀಗ? LCM ಆಫ್ A and B, ಕರೆಕ್ಟಾ? ಅಲ್ಲಿಗೆ 20*16 ಅಂದ್ರೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಅದನ್ನ ರಿಪ್ಲೇಸ್ ಮಾಡ್ಕೊಂಡ್ರೆ ಏನಾಗುತ್ತೆ? LCM ಆಫ್ 20 and 16, ಕರೆಕ್ಟಾ? ಸರಿನಾ? LCM ಆಫ್ 20 and 16 ಬರೀರಿ. 20 ಮತ್ತೆ 16 ನೋಡ್ರಿ, LCM ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡೋಣ. ನಾನು ಮೊದಲೇ ಹೇಳಿದ್ದೀನಿ 1 ಮಾರ್ಕ್ ಕ್ವಶನ್ಸ್ ಅಂತಂದ್ರೆ ನೀವು ಹಂಗೆ ಒಂದೇ ಸ್ಟೆಪ್ನ ಬರೆಯೋದಲ್ಲ, ಮಾಡ್ಬೇಕು. ಸೊ 4 5 4 4 ಸರ್ವಮಂಗಳ ಬರ್ಕೊಂತ ಇದ್ದೀರಾ? ಎಸ್ ಸರ್, ಬರ್ಕಂತಿದ್ದೀನಿ. ಅಲ್ಲಿಗೆ 4 × 4 × 5 ಅಂತ ಆಯ್ತು. ಸೊ ಅಲ್ಲಿಗೆ ಎಷ್ಟಾಯ್ತು ನೋಡ್ರಿ? ಇದು 80 ಆಯ್ತಾ? 80ನಾ? ಸೊ LCM is 80, ಕರೆಕ್ಟಾ? ಎಸ್ ಸರ್. ಎಸ್ ಸರ್. ಓಕೆನಾ? 80 ಆಯ್ತಾ? ಇಲ್ಲಿ ನೋಡಿ ಆನ್ಸರ್ನ ಬರ್ದಿದ್ದೀನಿ. ದಿಸ್ ಇಸ್ 80. ಸೊ ಫಸ್ಟ್ ಕ್ವಶನ್ ಮುಗೀತು, 80. ನೋಡಿ, ನೆಕ್ಸ್ಟ್ ನೋಡೋಣ ಸೆಕೆಂಡ್ ಕ್ವಶನ್ಗೆ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೊಸಿಕ್ಯಾಂಟ್ ಇನ್ವರ್ಸ್ -√2 ಅಂತ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ಸಂಬಂಧಪಟ್ಟಂಗೆ. ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ -√2. ಸೊ ಫಾರ್ಮುಲಾ ಏನು? ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ -x ಫಾರ್ಮುಲಾ. ಕೊಸಿಕ್ಯಾಂಟ್ ಇನ್ವರ್ಸ್ -x ಫಾರ್ಮುಲಾ ಏನು? ಮೈನಸ್ ಕಾಸಿಕೆಂಟ್ ಇನ್ವರ್ಸ್ ಎಕ್ಸ್ ಸರ್. ಬರ್ಕೊಡ್ರಿ ಅದು ಫಸ್ಟ್. ಮೈನಸ್ ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ x ಅಲ್ವಾ? ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಮೈನಸ್ ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ √2 ಆಯ್ತು, ಕರೆಕ್ಟಾ? ಒಳಗಡೆ ಇರೋದು ನೋಡ್ರಿ, ಸೈನ್ ಬಿಟ್ಬಿಡ್ರಿ, ಸೈನ್ ಹೊರಗಡೆ ಬಂತಲ್ಲ. ಸೊ ಯು ರೈಟ್ ಓನ್ಲಿ √2 ಇನ್ಸೈಡ್ ದ ಬ್ರಾಕೆಟ್. ಮೈನಸ್ ಕೊಸಿಕ್ಯಾಂಟ್ ಇನ್ವರ್ಸ್ √2 ಆಯ್ತು. ಸೊ ಅಲ್ಲಿಗೆ ಏನಾಗಬೇಕು ಅದೀಗ? ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸರ್, ಮೈನಸ್ ಆಗ್ಬಿಟ್ಟಿತ್ತು ಸರ್. ಹೌದಾ? ಫಾರ್ಮುಲಾ ಹೇಳಿದ್ಯಾರು? ಪೈ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್ ಸರ್. ಅದು ಹರಪ್ಪ ಪಂಚಮ್ ಇದಾರ? ಹರಪ್ಪ ತಂಜಮ್. ಎಸ್ ಸರ್. ಮುಂಚೆ ನಾನು ಮೆಸೇಜ್ ಏನ್ ಹಾಕಿದ್ದೆ ಗೊತ್ತಾಯ್ತಾ? ಎಲ್ಲದನ್ನು ಪ್ರಿಪೇರ್ ಆಗಿರ್ಬೇಕು ಅಂತೇಳಿ. ಪ್ರಿಪೇರ್ ಆಗಿದ್ದೆ ಅಂತಂದ್ರೆ ಫಾರ್ಮುಲಾಗಳು ವಿತ್ ಫಾರ್ಮುಲಾ. ಕೊಸಿಕೆಂಟ್ ಇನ್ವರ್ಸ್ -x ಫಾರ್ಮುಲಾ ಏನು ಸರಿ ಹೇಳ್ರಿ? ಪೈ ಮೈನಸ್ ಕೊಸಿಕೆಂಟ್ ಇನ್ವರ್ಸ್ ಎಕ್ಸ್. ಮತ್ತೆ ಸೀಕೆಂಟ್ ಇನ್ವರ್ಸ್ ಆಮೇಲೆ ಕೊಸಿಕೆಂಟ್ ಇನ್ವರ್ಸ್ ಇದೆಯಲ್ಲ, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಅಲ್ಲಿ ಪೈ ಮೈನಸ್ ಬರ್ತದೆ. ಸೊ ಪೈ ಮೈನಸ್. ಸೊ ನಮಗೆ ಅಲ್ಲಿ ಏನಾಗಬೇಕು? ಪ್ರಿಪೇರ್ ಆಗಂಗಿಲ್ಲ ನೋಡ್ರಿ, ನೀವು ಓದೋದಿಲ್ಲ. ನೀವು ಎಲ್ಲ ಮುಗಿಸಿದ್ರು ಸುಮ್ಮನೆ ನಾವು ಹೇಳ್ಬೇಕಷ್ಟೇ. ಓಕೆನಾ? ಪೈ ಮೈನಸ್ ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ √2 √2 ಒಳಗೆ ಬರೀ ಈಗ. ಸೊ ಅಲ್ಲಿ ಏನಾಯ್ತದು? ಪೈ ಮೈನಸ್ ಡೈರೆಕ್ಟ್ ಬರಿಬೋದು, ಇರ್ಲಿ. ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ √2 ಅಂದ್ರೆ ಏನ್ ಬರೀತೀರಿ? 45. ಆನ್ಸರ್ ಹೇಳ್ಬೇಕು. 45 ಸರ್. π/4. ಆಂಗಲ್ π/4. ಎಸ್ ಸರ್. ಕರೆಕ್ಟಾ? ಬರಿಲ್ಲ ಡೈರೆಕ್ಟ್. ಎಸ್ ಸರ್. sin 45 ವ್ಯಾಲ್ಯೂ 1/√2. ಸೊ ಕೊಸಿಕ್ಯಾಂಟ್ 45 ಅಲ್ವಾ? ಅಂದ್ರೆ ಕೊಸಿಕ್ಯಾಂಟ್ ಡೈರೆಕ್ಟ್ ಬರಿಬೋದು π/4. ಸೊ ಅಲ್ಲಿ ನಮ್ಗೆ ಆನ್ಸರ್ ಏನ್ ಬರ್ಬೇಕು? ಪೈ ಮೈನಸ್ π/4. π/4. ಎಸ್ ಸರ್. ಓಕೆನಾ? ಡೈರೆಕ್ಟ್ ಬರಿಬೋದು, ತೋರಿಸ್ತಾ ಇದೀನಿ ನೋಡ್ಕೊಂಡು. ಸೊ LCM ತಗೊಳ್ಳಿ. 4π - π ಆಯ್ತಾ? ನ್ಯೂಮರೇಟರ್ ಡಿನಾಮಿನೇಟರ್ 4 ಆಗೇ ಇರಲಿ. ಸೊ ದಟ್ ವಿಲ್ ಬಿ ವಾಟ್? 3π/4. ಸರಿನಾ? 3π/4 ಪ್ರಿನ್ಸಿಪಲ್ ವ್ಯಾಲ್ಯೂ.
ಬರ್ಕಂತ ಇದ್ದೀರಾ? ಸರಿನಾ? ಎಸ್ ಸರ್. ಎಸ್ ಸರ್. ಓಕೆ, ಥರ್ಡ್ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ ನೋಡಿ. ಕ್ವಶನ್ ಫಸ್ಟ್ ಓದ್ಕೊಳ್ಳಿ ಕರೆಕ್ಟ್ ಆಗಿ. ಕನ್ಸ್ಟ್ರಕ್ಟೆಡ್ 2x2 ಮ್ಯಾಟ್ರಿಕ್ಸ್ ವೇರ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ aij ಇಸ್ ಈಕ್ವಲ್ ಟು ಏನಂತ ಇದೆ ನೋಡೋಣ ಅದನ್ನ. aij ಏನ್ ಕೊಟ್ಟಿದ್ದಾರೆ? aij ಇಸ್ ಈಕ್ವಲ್ ಟು i/j ಅಲ್ಲ ಕೊಟ್ಟಿರೋದು. ಎಸ್ ಸರ್. ನಮಗೆ 2x2 ಮ್ಯಾಟ್ರಿಕ್ಸ್ ಜನರಲ್ ಆಗಿ ಹೆಂಗಿರುತ್ತೆ? a11 a12 ಫಸ್ಟ್ ರೋ, ಆಮೇಲೆ ಸೆಕೆಂಡ್ a21 a22 ಅಂತ ಇರುತ್ತೆ ಜನರಲ್ ಆಗಿ. ಇವನ್ನೆಲ್ಲ ಸೊ a11 ಅಲ್ವಾ, i/j ಅಂತ ಡಿಫೈನ್ ಮಾಡಿದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, i/j ವೆರಿ ಸಿಂಪಲ್ ಇದು. 1/1 ಅಂದ್ರೆ 1. ಅಲ್ಲಿಗೆ a12 ಅಂದ್ರೆ i1 j2 ಅಲ್ಲಿಗೆ ಏನಾಯ್ತು? 1/2 ಆಯ್ತು. ಹುಡ್ಕಂತ ಇದ್ದೀರಾ? ಎಸ್ ಸರ್. ಓಕೆ, ನೆಕ್ಸ್ಟ್ a21 ಬರೋಣ. a21 ಅಂದ್ರೆ i2 j1 2/1 ಅಂದ್ರೆ 2ನೇ. ನೆಕ್ಸ್ಟ್ a22 ಅಂದ್ರೆ i-ನು 2ನು j-ನು 2ನೇ ಆಯ್ತು. 2 1 ಕ್ಯಾನ್ಸಲ್ ಆಯ್ತು, 1 ಬಂತು. ಸೊ ಮ್ಯಾಟ್ರಿಕ್ಸ್ ಬರೆಯೋಣ ಈಗ. therefore 2x2 ಮ್ಯಾಟ್ರಿಕ್ಸ್ ಈಸ್ ಏನಾಗುತ್ತೆ ನೋಡೋಣ. 1 a11 ಎಷ್ಟಿತ್ತು? 1. a12 ಎಷ್ಟಿತ್ತು? ಹಾಫ್. 1/2 ಹಾಫ್ ಸರ್. 1 ಕರೆಕ್ಟಾ? ದಿಸ್ ಇಸ್ ದ ಎಸ್ ಸರ್. ಓಕೆ 2x2 ಮ್ಯಾಟ್ರಿಕ್ಸ್. ನೋಡ್ರಿ, ಇಲ್ಲಿ ಡೆಫಿನೇಷನ್ ಕೇಳಬಹುದು, ಇಲ್ಲ ಅಂದ್ರೆ ಈ ತರ ಯಾವ್ದಾರ ಒಂದು aij ಅಂತ ಡಿಫೈನ್ ಮಾಡಿ ಜನರಲ್ ಆಗಿ ನಿಮಗೆ ಎಲಿಮೆಂಟ್ಸ್ ಮ್ಯಾಟ್ರಿಕ್ಸ್ ಬರೀರಿ ಅಂತ ಕೇಳಬಹುದು. ಅರ್ಥ ಆಯ್ತಾ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಎಷ್ಟನೇ ಕ್ವಶನ್? ಫೋರ್ತ್ ಸರ್. ಫೋರ್ತ್ ನಂಬರ್ ಹಾಕೊಳ್ರಿ. ಕ್ವಶನ್ ಓದ್ಕೊಳ್ರಿ ಫಸ್ಟ್ ನೀವು ಮಾಡೋದಕ್ಕಿಂತ ಮುಂಚೆ. ಫೋರ್ತಾ? ಓಕೆ ನೋಡಿ, ಡಿಟರ್ಮಿನ್ ಏನ್ ಕೊಟ್ಟಿದ್ದಾರೆ ಹೇಳಿ. ಕ್ವಶನ್ ಕೇಳಿರೋದು ಇದನ್ನಲ್ವಾ, ಡಿಟರ್ಮಿನೆಂಟ್ ಆಫ್ a ಡ್ಯಾಶ್. ಡಿಟರ್ಮಿನೆಂಟ್ ಆಫ್ a ಡ್ಯಾಶ್ ಎಲ್ಲ ಕೇಳಿರೋದು. ಸೊ ಡಿಟರ್ಮಿನೆಂಟ್ ಆಫ್ a ಡ್ಯಾಶ್ ಅಂದ್ರೆ ಒಂದು ಪ್ರಾಪರ್ಟಿ ನಾವು ಪ್ರೂವ್ ಮಾಡಿದೀವಿ. ಏನ್ ಗೊತ್ತಾ? ಡಿಟರ್ಮಿನೆಂಟ್ ಚಾಪ್ಟರ್ ಅಲ್ಲಿ ಡಿಟರ್ಮಿನೆಂಟ್ ಆಫ್ ab ಅಂತಿದ್ರೆ ಅದನ್ನ ನಾವು ಹೆಂಗ್ ಬರಿಬಹುದು? ಡಿಟರ್ಮಿನೆಂಟ್ ಆಫ್ a ಇಂಟು ಡಿಟರ್ಮಿನೆಂಟ್ ಆಫ್ b ಅಂತ ಬರಿಬೋದಲ್ವಾ? ಅದೇ ತರಾನೇ ಡಿಟರ್ಮಿನೆಂಟ್ ಆಫ್ a ಡ್ಯಾಶ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ a ಡಿಟರ್ಮಿನೆಂಟ್ ಆಫ್ ಇಂಟು ಡಿಟರ್ಮಿನೆಂಟ್ ಆಫ್ a ಡ್ಯಾಶ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ಇದು 8, ಇದು ಕೂಡ 8 ಆಗ್ತದೆ. ಅಲ್ಲಿಗೆ ಆನ್ಸರ್ ಎಷ್ಟು ಬರ್ಬೇಕು? 64. ಶ್ರೇಯತಾ? ಎಸ್ ಸರ್. ಸೊ ದಿಸ್ ಇಸ್ ಅಬೌಟ್ ಫೋರ್ತ್ ಕ್ವಶನ್. ಇದು ನೋಡಿ, ಫಿಫ್ತ್ ಕ್ವಶನ್ ಬರೋಣ. ಇದು 1 ಮಾರ್ಕ್ ಇಂದ್ರಲ್ಲಿ. ಸೊ y ಇಸ್ ಈಕ್ವಲ್ ಟು, ಇಫ್ y ಇಸ್ ಈಕ್ವಲ್ ಟು cos ರೂಟ್ x ಫೈಂಡ್ dy ಬೈ dx ಅಂತ ಇದೆ. ವೆರಿ ಸಿಂಪಲ್, ನಿಮಗೆ ಗೊತ್ತಿದೆ ಚೈನ್ ರೂಲ್ ಸಂಬಂಧಪಟ್ಟಿದ್ದ ಕ್ವಶನ್. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಸೊ ಒಂದೇ ಸ್ಟೆಪ್ ಅಲ್ಲಿ ಬರೀಬೇಕು ಆನ್ಸರ್ ನೋಡ್ರಿ. dy ಬೈ dx ಇಸ್ ಈಕ್ವಲ್ ಟು ಏನ್ ಬರೀತೀರಿ ರೈಟ್ ಹ್ಯಾಂಡ್ ಸೈಡ್? ಮೈನಸ್ sin ರೂಟ್ x ಇಂಟು 1/2 ರೂಟ್ x. ಎಸ್ ಫಂಕ್ಷನ್ ಇದೆ ಇದರಲ್ಲಿ. ಎರಡು ಫಂಕ್ಷನ್ ಇದಾವೆ. ಕಾಸ್ ಫಂಕ್ಷನ್ ಒಂದು, ಇನ್ನೊಂದು ರೂಟ್ ಎಕ್ಸ್ ಇದೆ. ಸೊ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ sin ರೂಟ್ x. ಹೌದಾ? ಮೈನಸ್ sin x ಅಂದ್ರೆ ರೂಟ್ ಎಕ್ಸ್ ಇಂಟು ಈ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದ್ರೆ 1/2 ರೂಟ್ ಎಕ್ಸ್. 1/2 ರೂಟ್ x. 1/2 ರೂಟ್. ಇಷ್ಟೇ ಬರೀರಿ, ಆಯ್ತು. ಇಷ್ಟು ಮುಗಿತದ. ಓಕೆನಾ? ಎಸ್ ಸರ್. ನಾನು ಮೊದಲೇ ಹೇಳಿದೆ ನಿಮಗೆ, 6 ಕ್ವಶನ್ ಇದೆ ಇದರಲ್ಲಿ. ಅರ್ಥ ಮಾಡ್ಕೊಡ್ರಿ ಕರೆಕ್ಟ್ ಆಗಿ. ಸೊ ವಿಲ್ ಗೆಟ್ 6 ಕ್ವಶನ್ಸ್ ಇನ್ ದಿಸ್ ಪಾರ್ಟ್. ನೆಕ್ಸ್ಟ್ ಹೋಗ್ರಿ, ಪಾರ್ಟ್ ಬಿ ಬರ್ಕೊಡ್ರಿ. ನೋಡಿ, ಪಾರ್ಟ್ ಬಿ ನಲ್ಲಿ ಬಂತು. ಈಗ ಕ್ವಶನ್ಸ್ ಬರ್ಕೋಬೇಕು. ನಂಬರ್ ಏನಂತ ತಗೋಬೇಕಂತ ಹೇಳಿದ್ದೆ? ಸಪರೇಟ್ ಆಗಿ ಹಾಕೋಬೇಕು ಅಂತ ಹೇಳಿದ್ದೆ. ಹೌದಾ? 1 2 3 4 1 2 3 4 ಅಂತ. ನೋಡಿ, ಪಾರ್ಟ್ ಬಿ ನಲ್ಲಿ ನಾನು ಹೇಳ್ತೀನಿ ಕ್ವಶನ್ಸ್ ಓದ್ತೀನಿ ನಾನು. ಜಸ್ಟ್ ನೀವು ಫಾಲೋ ಮಾಡ್ರಿ ಅಷ್ಟೇ. ಈಗ ಇಲ್ಲಿ 11 12 13 ಅಂತ ಅನ್ಕೊಟ್ಟಿದ್ದಾರೆ. ಸೊ ನೀವು ಆ ನಂಬರ್ ಡೋಂಟ್ ಗೋ ಬೈ ದಟ್ ನಂಬರ್. ನಿಮ್ಗೆ 1 2 3 ಅಂತ ನಿಮ್ದೇ ಒಂದು ನಂಬರ್ ಕೊಡ್ರಿ. ನಾನು ಟಿಕ್ ಮಾರ್ಕ್ ತಿನ್ನಲ್ಲ, ಟಿಕ್ ಮಾರ್ಕ್ ಹಾಕ್ತೀನಿ ನೋಡಿ ರೈಟ್. ಅವಷ್ಟೇ ಬರ್ಕೊಡ್ರಿ. ಇಫ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 + x ಸ್ಕ್ವಯರ್ ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ. ಶೋ ದಟ್ ಎಫ್ ಈಸ್ ನೀದರ್ 1 1 ನಾಟ್ ಆನ್ 2 ಅಂತ ಇದೆ. ಆ ಕ್ವಶನ್ ಬರ್ಕೊಡ್ರಿ. ಡೋಂಟ್ ಡೂ ದ ಸೊಲ್ಯೂಷನ್. ಆನ್ಸರ್ ಏನ್ ಮಾಡಕ್ ಹೋಗ್ಬೇಡ್ರಿ. ಏನತ್ತು ಗಾಬರಿ ಆಗ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ, ಸ್ಕ್ರೀನಿಗೆ ಬಂದ್ಮೇಲೆ ಒಂದೊಂದನೇ ನಿಧಾನ ಹೇಳ್ತೀನಿ. ಆಯ್ತಾ? 11th ಅಂತ ಐತಲ್ಲ, ಇದು 1 ಅಂತ ಹಾಕೊಳ್ರಿ. ನಾನು ನಂಬರ್ ಏನ್ ಹೇಳಕ್ ಹೋಗಲ್ಲ. ಆಮೇಲೆ ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್ ಇದೆ. ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ 1 - x ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಕಾಸ್ ಇನ್ವರ್ಸ್ x ಕಂಡೀಷನ್ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಸೊ ಇದು ಆಕ್ಚುಲಿ ಡಿಲೀಟೆಡ್ ಆಗಿದೆ. ಇದು ಇರಲಿ, ಇದನ್ನು ಬರ್ಕೊಂಡಿರಿ. ರೈಟ್ ಮಾರ್ಕ್ ಹಾಕಿದ್ದೀನಿ.
ಆಮೇಲೆ ಈ ಥರ್ಡ್ ಕ್ವಶನ್ ಇದೆಯಲ್ಲ ರೌಂಡ್ ಹಾಕಿದೀನಿ ನೋಡ್ರಿ, ಸರ್ಕಲ್ ಅಲ್ಲ ಸಾರಿ ಓವಲ್ ಶೇಪ್, ಇದೇನ್ ಬೇಡ, ಇದು ಡಿಲೀಟೆಡ್ ಇದೆ. ಇದೊಂದು ಬರ್ಕೋಬಹುದು ನೀವು. ಫೈಂಡ್ ದ ಏರಿಯಾ ಅಂತ ಇದೆಯಲ್ಲ, ಸಾರಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಇದೆಯಲ್ಲ ಅದು. ಆಮೇಲೆ ಇಲ್ಲೊಂದು ಇದೆಯಲ್ಲ ax ಪ್ಲಸ್ by ಸ್ಕ್ವೇರ್ ಇಕ್ವಲ್ ಟು ಕಾಸ್ ವೈ ಫೈಂಡ್ dy ಬೈ dx. ಅಷ್ಟು. ನೀವು ಇಷ್ಟು ಕ್ವಶನ್ಸ್ ಈಗ 4 ಕ್ವಶನ್ಸ್. ಓಕೆನಾ? ಟಿಕ್ ಹಾಕಿರೋದು ನಾನು. ಅರ್ಥ ಆಗ್ತೈತಾ? ಧನುಶ್ರೀ, ಅರಾಫತ್, ಅಂಜುಮ್, ಸರ್ವಮಂಗಳ. ಎಸ್ ಸರ್. 4 ಕ್ವಶನ್ ಹಾಕಿದ್ದೀನಿ, ರೌಂಡ್ ಹಾಕಿದ್ದೀನಿ. ನೀವು ಬರ್ಕೊಂಡ್ರೆ ಏನ್ ಸಮಸ್ಯೆ ಏನಿಲ್ಲ, ಬಟ್ ಇಲ್ಲಿ ಡಿಲೀಟೆಡ್ ಆಗಿರೋದ್ರಿಂದ ನಾನು 8 ಮಾರ್ಕ್ ಹಾಕಿದ್ದೀನಿ ಅಷ್ಟೇ. ಎಲ್ಲದೂ ಸಿಲೆಬಸ್ ಇತ್ತು, ಬಟ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಲಾಸ್ಟ್ ಇಯರ್ ಎಲ್ಲ ಸ್ವಲ್ಪ ಇದಾಗಿತ್ತು, ಹಂಗಾಗಿ ಅಲ್ಲೆಲ್ಲ ಸ್ವಲ್ಪ ಇದು ಮಾಡಿದ್ರಲ್ಲ, ಹಾಗಾಗಿ ನಾನು 8 ಮಾರ್ಕ್ ಹಾಕಿದ್ದೀನಿ ಅಷ್ಟೇ. ಬರ್ಕೊಂಡ್ರೆ ತಪ್ಪಿಲ್ಲ, ಬಟ್ ನಾನು ಇಲ್ಲಿ ಸೆಷನ್ ಎಲ್ಲ ಸಾಲ್ವ್ ಮಾಡಲ್ಲ. ರೈಟ್ ಮಾರ್ಕ್ ಹಾಕಿದ್ದೀನಲ್ಲ ಅವಷ್ಟೇ ಮಾಡ್ತೀನಿ. 1 2 3 4 ಅಲ್ಲಿಗೆ 4 × 2 8 ಮಾರ್ಕ್ಸ್ ಫ್ರಮ್ ಪಾರ್ಟ್ ಬಿ. ಈಗ ನೀವು ಪಾರ್ಟ್ ಏನಲ್ಲಿ 5 ವರ್ಕ್ ಮಾಡಿದ್ರಲ್ಲ, 5 1 5. ಓಕೆ, ಮತ್ತೆ ಯಾರಿದ್ರಿ ಹೇಳ್ರಿ, ಹೆಸರು ಹೇಳ್ರಿ, ಯಾರು ಕನೆಕ್ಟ್ ಆಗಿದ್ರಿ ಸ್ಕ್ರೀನಿಗೆ. ಆಮೇಲೆ ಬರ್ತೀನಿ. ಅರಾಫತ್, ಅಂಜುಮು, ಧನುಶ್ರೀ, ಮತ್ತೆ ಯಾರು ಇನ್ನೊಬ್ರು ಸರ್ವಮಂಗಳ, 3 ಜನ ಬಿಟ್ರು. ಮತ್ತೆ ಸಾನಿಯಾ ಸರ್. ಸಾನಿಯಾ ಈಗ ಬಂದ್ರಾ? ಇಲ್ಲ ಸರ್, ಫಸ್ಟಿಗೆ ಬಂದೆ. 5 ಕ್ವಶನ್ಸ್ ಮಾಡ್ತಾ ಇದ್ರಲ್ಲ. ನೆಕ್ಸ್ಟ್ ತರನ್ನಮ್ ಆಯ್ತು. ಆಮೇಲೆ ಅಂಕಿತಾ, ದರ್ಶಿನಿ, ವರುಣ್ ಕುಮಾರ್ ಸರ್. ಅಂಕಿತಾ, ದರ್ಶಿನಿ, ವರುಣ್ ಕುಮಾರ್ ಪಾರ್ಟ್ ಟೈಮ್ ಮುಗಿತಾ? ಇಲ್ಲ ಸರ್, ಪಾರ್ಟ್ ಪಿಗ್ ಬಂದೆ ಸರ್. ಸದ್ಯ ಅದಕ್ಕಾದ್ರೂ ಬಂದಿದೆಯಲ್ಲ. ಕರೆಕ್ಟ್ ಟೈಮ್ ಫಾಲೋ ಮಾಡಪ್ಪ. ಯಾಕೆ ಮಾಡ್ತೀವಿ? ಹಿಂದಿನ ಕ್ಲಾಸ್ಗಳೆಲ್ಲ ಅಟೆಂಡ್ ಆಗಿದ್ದೀರಾ? ಎಲ್ಲರೂ ನೋಡಿದಿರಾ? ಸಾನಿಯಾ ಮಧ್ಯದಲ್ಲಿ ಆಬ್ಸೆಂಟ್ ಆಗಿರೋರು? ಇಲ್ಲ ಸರ್. ಎಸ್ ಸರ್. ಏನ್ ಮಾಡ್ತಿದ್ದೀರಿ ಮತ್ತೆ ನೀವು? ಸಾನಿಯಾ ನೋಡ್ತಾ ಇದ್ದೀನಿ ಸರ್. ಏನ್ ಓದ್ತೀರಿ? ಕೆಲವ್ರು ನೋಡ್ರಿ ಕರೆಕ್ಟ್ ಆಗಿ ಎಷ್ಟು ಫಾಲೋ ಮಾಡ್ತಾರೆ ಎಲ್ಲರೂ. ನೋಡಿ 1 2 3 4 ಸೊ 4 ಕ್ವಶನ್ಸ್ ಇದೆ. ಸೊ 4 ಕ್ವಶನ್ಸ್ ರೈಟ್ ಮಾರ್ಕ್ ಹಾಕಿದ್ರೆ ನಾವು ಬರ್ಕೊಳ್ರಿ. ಸೊ ಇದ್ರಲ್ಲಿ ಏನಿದೆ ನೋಡಿ, ಫೈಂಡ್ ದ ಏರಿಯಾ ಆಫ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್ ಅಂಡ್ ವರ್ಟೈಸಸ್ ಆರ್ k, 0. ವರ್ಟೈಸಸ್ ಏನಿದೆ ಹೇಳ್ರಿ ಅಲ್ಲಿ? k, 0 4, 0 and 0, 2. Yes, area is given as 4 square units. ಅಲ್ಲಿ PUC ಟಾಪರ್ ಅಂತ ಐತೆ, ಅದನ್ನು ಬರ್ಕೊಳ್ರಿ. ಕಾಣಿಸ್ತೈತಾ? ಆಯ್ತಾ? ಎಸ್ ಸರ್. ಎಸ್ ಸರ್. ವರುಣ್ ಕುಮಾರ್ ಆಯ್ತಾ? ax plus by square is equal to cos y find dy by dx. ಅದು ಕೊನೆ ಪ್ರಶ್ನೆ. ಲೈನ್ ಹಾಕಿದಿನಲ್ಲ ಈ ತರ ಹಿಂಗೆ ಅಡ್ಡ. ಲೈನ್ ಹಾಕಿರೋದು ಏನ್ ಗೊತ್ತೇನೋ, ಈ ಕೆಳಗಡೆ ಇದಾವಲ್ಲ 2 ಕ್ವಶನ್ಸ್, ಇವೆಲ್ಲ ಡಿಲೀಟೆಡ್ ಸಿಲೆಬಸ್ ಇದೆ, ಹಂಗಾಗಿ ಅದಿನ್ನೂ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಬಂದ್ಮೇಲೆ ಅದನ್ನ ಮಾಡ್ತೀನಿ. ಅರಫತ್, ಅಂಜುಮ್ ಆಯ್ತಾ? ಎಸ್ ಸರ್. ವರುಣ್ ಕುಮಾರ್ ಎಸ್ ಸರ್, ಆಯ್ತು ಸರ್. ಆರಾಮ ಗಾಬರಿ ಬೇಡ. ಸೊ ನೀವು ಎಷ್ಟು ಪ್ರಾಮಾಣಿಕವಾಗಿರ್ತೀರಿ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಗೊತ್ತಾಗೈತೆ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ ಈಗ ತಗೊಳ್ಳೋಣ ಒಂದೊಂದೇ ಕ್ವಶನ್ಸ್. ಪಾರ್ಟ್ ಬಿ ನಲ್ಲಿ ಫಸ್ಟ್ ಕ್ವಶನ್ ಬರಲ್ಲ. ಸೊ ಏನಂತ ಹೇಳಿದಾರೆ ಹೇಳಿ? ಕ್ವಶನ್ ಏನ್ ಕೇಳಿದಾರೆ? ಎಫ್ ಈಸ್ ನಾಟ್ 1 1 ನಾಟ್ ಆನ್ 12 ಅಲ್ವಾ? ಓಕೆ, ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ಪ್ರತಿ ಸರಿನೂ, ಇದು ಕೊನೆಯ ಅವಕಾಶ. ನೋಡ್ರಿ, ನಾನು ಯಾವಾಗ ಕ್ವಶನ್ ಪೇಪರ್ಸ್ ಇಟ್ಕೊಂತೀನಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾರ್ಟ್ ಎನಿ ಅದರ್ ನ್ಯೂ ಚಾಪ್ಟರ್. ನಾನು ಅದನ್ನೇ ಸ್ವಲ್ಪ ರಿವಿಷನ್ ಟೈಪ್ ಆಗಲಿ ಅಂತ ಮಾಡ್ತಾ ಇದೀನಿ. ನೋಡ್ರಿ, ಇದು ಫಂಕ್ಷನ್ ಡಿಫೈನ್ ಮಾಡಿರೋದು. ಸೊ ವೇರ್ ಎಕ್ಸ್ ಇಸ್ ಅ ರಿಯಲ್ ನಂಬರ್, ಹೌದಾ? ಈಗ ನಮಗೆ 1 1 ಚೆಕ್ ಮಾಡೋಣ. 1 1 ಅಥವಾ ಇನ್ನೊಂದು ಹೆಸರು ಏನಿದು 1 1 ಗೆ?
ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಯಾರು ಹೇಳಿದ್ದು? ಅಲ್ಲ ಸರ್ ಗ್ರಾಮರ ಇದು ಇಂಟರ್ಜೆಕ್ಷನ್ ಕಂಜೆಕ್ಷನ್ ಗ್ರಾಮರ ಏನ್ ಹೇಳ್ರಿ? ಇಂಜೆಕ್ಟಿವ್ ಕರೆಕ್ಟಾ? ಎಸ್ ಸರ್. ಇಂಜೆಕ್ಟಿವ್ ನೋಡಿ. ಫಂಕ್ಷನ್ ಈಗ ಫಂಕ್ಷನ್ ಡಿಫೈನ್ ಮಾಡಿದ್ರಲ್ಲ, ನೋಡೋಣ. ಎಫ್ ಆಫ್ 1 ಕೊಡೋಣ ಫಸ್ಟ್. ಐ ವಿಲ್ ಟೇಕ್ ಸಮ್ ಎಲಿಮೆಂಟ್ಸ್. ಓಕೆ, ರಿಯಲ್ ನಂಬರ್ಸ್ 1 + 1 ಸ್ಕ್ವೇರ್. ಸೊ 1 + 1 ಸ್ಕ್ವೇರ್ ಅಂದ್ರೆ 1 + 1 2 ಬರುತ್ತೆ. ಸೊ ಎಫ್ ಆಫ್ 1 ನೆಗೆಟಿವ್ ತಗೊಳ್ಳೋಣ. ಸೊ 1 + -1 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ 1 + -1 ಹೋಲ್ ಸ್ಕ್ವೇರ್ ಅಂದ್ರೆ ಮತ್ತೆ 1. ಅಲ್ಲಿಗೆ 1 + 1 ಅದು ಕೂಡ ಏನಾಗುತ್ತೆ ಹೇಳಿ 2 ಆಯ್ತು. ಕರೆಕ್ಟಾ? ಸರಿನಾ? ಎಸ್ ಸರ್. ಸಾನಿಯಾ ಇದ್ದಾರಾ? ಎಸ್ ಸರ್. ಸಾನಿಯಾ ಕೇಳಿಸ್ತಾ ಇದೆಯಾ? ಎಸ್ ಸರ್. ಮೈಕ್ ಮ್ಯೂಟ್ ಮಾಡ್ಕೊಡ್ರಿ. ಮೈಕ್ ಮ್ಯೂಟ್ ಮಾಡ್ಕೊಡ್ರಿ, ಇನ್ನು ಕ್ಲಿಯರ್ ಕೇಳಿಸುತ್ತೆ. ನೋಡ್ರಿ, ಈಗ ಇಲ್ಲಿ ಏನಾಯ್ತು ಅರ್ಥ ಮಾಡ್ಕೊಡ್ರಿ. 1 ಇದೆ, -1 ಇದೆ. ಸೊ ನನಗೆ ಆನ್ಸರ್ ಸೇಮ್ ಬಂತು ಅಂದ್ರೆ ನಮ್ಮ ತೀರ್ಮಾನ ಏನು? Different elements have same image. Therefore, this Bari. is not on. Different elements have same image. So F is not injective. ಅಥವಾ ಧನುಶ್ರೀನಾ? ನಾಟ್ 1 1. ಧನುಶ್ರೀ ಕೇಳಿಸ್ತಾ ಇದೆಯಾ? Yes sir. ಇಂಜೆಕ್ಟಿವ್ ಮತ್ತೆ ಇನ್ನೊಂದೇನ್ ಗೊತ್ತಾ? ಸರ್ಜೆಕ್ಟಿವ್. ವರುಣ್ ಕುಮಾರ್ ಎಸ್ ಸರ್. ಓಕೆ, ಆನ್ ಟು ಚೆಕ್ ಮಾಡೋಣ. ನೋಡ್ರಿ, ಆನ್ ಟು ನಾನು ಹೇಳಿದ್ನಲ್ಲ, ಏನಂತ ಹೇಳಿದೆ? ರೇಂಜ್ ಕೋಡೊಮೇನ್ ಬೇಸಿಸ್ ಮೇಲೆ ಕೂಡ ಮಾಡ್ಬೋದು. ಇಲ್ಲ ಅಂತಂದ್ರೆ ಅದು ನಂಗೆ ನಾವು ಜನರಲ್ ಡೆಫಿನೇಷನ್ ಕೂಡ ಯೂಸ್ ಮಾಡ್ಬೋದಲ್ವಾ? ನೋಡಂತಡ್ರಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಾರ ಹೇಳ್ರಿ? ಈಗ ಡಿಫೈನ್ ಮಾಡೋಣ. 1 + x ಸ್ಕ್ವೇರಾ? ಕೇರ್ಫುಲ್ ಕೇಳಿಸ್ಕೊಳ್ಳಿ ಎಲ್ಲ. ಸರಿನಾ? ಕೊಟ್ಟಿರೋದು. ಈಗ ನೋಡಿ, ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 2 ಸ್ಟೆಪ್. ಈಗ ರೇಂಜ್ ಹೆಂಗ್ ಕಂಡು ಹಿಡಿಬೇಕು ಇದ್ರದ್ದು, ಆ ಕಾನ್ಸೆಪ್ಟ್ ಮೇಲೆ ಹೋಗೋಣ. ಡೆಫಿನೇಷನ್ ಕೂಡ ಯೂಸ್ ಮಾಡ್ಬೋದು. ಅರ್ಥ ಆಗ್ತೈತಾ? 2 ಡೆಫಿನೇಷನ್ ನೀವು y ಸಾಲ್ವ್ ಮಾಡ್ರಿ, ಇದು x ಸಾಲ್ವ್ ಮಾಡ್ರಿ, ದೆನ್ ಯೂಸ್ ದ ಡೆಫಿನೇಷನ್. ಅದರ್ವೈಸ್ ನೀವು ರೇಂಜ್ ಕಂಡು ಹಿಡಿದ್ಬಿಟ್ರೆ ಅದು ಕೋಡೊಮೇನ್ ರೇಂಜ್ ಕಂಪೇರ್ ಮಾಡಿ ಕೂಡ ಹೇಳ್ಬೋದು ನೀವು. ಈಗ ನೋಡ್ರಿ, ಇಲ್ಲಿ 1 + x ಸ್ಕ್ವೇರ್ ಅಂತ ಕೊಟ್ಟಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಏನೇ ವ್ಯಾಲ್ಯೂಸ್ ತಗೊಂಡ್ರು ಕೂಡ ನೋಡಿ, ಸುಮ್ಮನೆ ಕೊಡಬೇಡಿ. ಎಫ್ ಆಫ್ 0 ತಗೊಂಡ್ರೆ ನನಗೆ ಆನ್ಸರ್ 1 + 0 ಸ್ಕ್ವೇರ್ ಅಂದ್ರೆ 0ನೇ, ಅಲ್ಲಿಗೆ 1 ಬರುತ್ತೆ. ಆಮೇಲೆ ಎಫ್ ಆಫ್ 1 ತಗೊಂಡ್ರೆ ಆಲ್ರೆಡಿ ನೋಡಿದ್ವಲ್ಲ 2. ಆಮೇಲೆ ಎಫ್ ಆಫ್ 2 ತಗೊಂಡ್ರೆ ನನ್ನ ಆನ್ಸರ್ ಎಷ್ಟು? 5 ಬರುತ್ತೆ. ಕರೆಕ್ಟ್ ಅಲ್ಲ? ಎಫ್ ಆಫ್ 3 ತಗೊಂಡ್ರೆ ಎಷ್ಟು ಬರ್ತಾ ಇದೆ? 10 ಬರ್ತಾ ಇದೆ. ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ವಾಟ್ ಎವರ್ ದ ವ್ಯಾಲ್ಯೂಸ್ ಐ ಗಿವ್, ನಾನು x ಗೆ ಏನೇ ವ್ಯಾಲ್ಯೂಸ್ ಕೊಟ್ಟರು ಐ ಆಮ್ ಗೆಟಿಂಗ್ ದ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 1 ಅಂಡ್ ಮೋರ್ ದನ್ 1. ಹೌದಲ್ಲ? ಕರೆಕ್ಟಾ? Yes sir. ಅಂದ್ರೆ ಅರ್ಥ ಇವು ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಲ್ಲ 1 + x ಸ್ಕ್ವೇರ್ ಅಂತ ಫಂಕ್ಷನ್, ಅದಕ್ಕೆ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಿಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ತೈತಲ್ವಾ? ಸ್ಪೆಸಿಫಿಕ್ ಆಗಿ ಸ್ಟಾರ್ಟ್ ಆಗ್ತಾ ಇರೋದು 1ರಿಂದನೇ. ಯಾಕಂದ್ರೆ 1ಗಿಂತ ಜಾಸ್ತಿ 1 + x ಸ್ಕ್ವೇರ್. ಹಾಗಾದ್ರೆ ರೇಂಜ್ ಬರೀಬೋದಾ ನಾನು? 1 ಇನ್ಕ್ಲೂಡ್ ಆಗಿದೆ. ಕರೆಕ್ಟ್ ಅಲ್ಲ? 1 ಇನ್ಕ್ಲೂಡ್ ಆಗಿದೆ. ಬಟ್ ಎಷ್ಟು ಬರ್ತದೆ ಮ್ಯಾಕ್ಸಿಮಮ್ ಗೊತ್ತಿಲ್ಲ ನನಗೆ. ಅಂದ್ರೆ 1ರಿಂದ ಬಲಗಡೆ ಅಪ್ ಟು ಇನ್ಫಿನಿಟಿ. ಕರೆಕ್ಟಾ ರೇಂಜ್ ಇದು? ಎಸ್ ಸರ್. ಈ ಫಂಕ್ಷನ್ ಇನ್ ರೇಂಜ್ ಇದು. ಅಂದ್ರೆ ನನಗೆ 1ಕ್ಕಿಂತ ಕಡಿಮೆ ಇರೋ ವ್ಯಾಲ್ಯೂಸ್ ಯಾವ ಬರಲ್ಲ. ಐ ವಿಲ್ ನೆವರ್ ಗೆಟ್ ಎನಿ ವ್ಯಾಲ್ಯೂಸ್ ಲೆಸ್ ದ್ಯಾನ್ 0. ಇದು ರೇಂಜ್ ಅಂದ್ರೆ 1 to ಇನ್ಫಿನಿಟಿ. ಹಾಗಾದ್ರೆ ಕೋಡೊಮೇನ್ ಏನಿದೆ? ಈ ಫಂಕ್ಷನ್ ಇನ್ ಕೋಡೊಮೇನ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಹೌದಾ? ಸೆಟ್ ಆಫ್ ರಿಯಲ್ ನಂಬರ್ ಕೊಟ್ಟಿರ್ತಾನೆ, ರಿಯಲ್ ನಂಬರ್ಸ್ ಅಂತ. ಸರಿನಾ? ಹಾಗಾದ್ರೆ ಕೋಡೊಮೇನ್ ರೇಂಜ್ ಈಕ್ವಲ್ ಆಯ್ತಾ ಆಗ್ಲಿಲ್ವಾ? ಆಗ್ಲಿಲ್ಲ ಸರ್. ನೋಡಿ, ಇಲ್ಲಿ ರಿಯಲ್ ನಂಬರ್ ಇದೆ. ಇದು ಕೋಡೊಮೇನ್ ಅಂದ್ರೆ ಎಲ್ಲವೂ ಬರ್ತವೆ, ನೆಗೆಟಿವ್ ಪಾಸಿಟಿವ್ ಎಲ್ಲ ಸೇರಿ. ಬಟ್ ಇಲ್ಲಿ ನಮಗೆ ರೇಂಜ್ ಇರೋದು 1ರಿಂದ ಸ್ಟಾರ್ಟ್ ಆಗಿದೆ. ಸೊ ಇಟ್ ಇಸ್ ನಾಟ್ ಈಕ್ವಲ್. ದೇರ್ಫೋರ್ ಅಲ್ಲಿಗೆ ಏನಾಯ್ತು? ಅಲ್ಲಿಗೆ ಎಫ್ ಈಸ್ ನಾಟ್ ಆನ್ ಟು. ಕರೆಕ್ಟಾ? ಎಫ್ ಈಸ್ ನಾಟ್ ಆನ್ ಟು. ಸೊ ಅಲ್ಲಿಗೆ ಎಫ್ ಈಸ್ ನೀದರ್ 1 1 ನಾರ್ ಆನ್ ಟು.
ಎಲ್ಲಿದ್ರಿ? 17 ಜನ ಇದ್ದಾರೆ. ಅರಫತ್ ಅಂಜಮ್, ದಿವ್ಯಾ ಕೆ ಆರ್, ವರುಣ್ ಕುಮಾರ್, ದರ್ಶಿನಿ, ತಸ್ಮಿಯಾ ಬಾನು, ಸಾನಿಯಾ, ಕಾವ್ಯ ಕೆ, ಭೂಮಿಕಾ ಬರ್ಕಂತ ಇದ್ದೀರಾ? ಎಸ್ ಸರ್. ಈಗ ಬರ್ಕೊಂಡ್ರಲ್ಲ ನೀವು ಕ್ವಶನ್, ಏನ್ ಬರ್ಕೊಂಡ್ರಿ? ರೇಂಜ್ ಆಯ್ತಾ? ಆಗ್ಲಿಲ್ಲ ತಾನೆ? ಎಸ್ ಸರ್, ಆಗಿಲ್ಲ ಸರ್. ಹಾ, ಮುಗೀತು. ಏನೋ ಅರ್ಥ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಹೂ ಅಂತ ಅಂದ್ಬಿಡ್ರಿ, ಗೊತ್ತಾಗ್ತದೆ ನಮಗೆ. ನೆಕ್ಸ್ಟ್ ಟೆಸ್ಟ್ಗಳು ಮಾಡ್ತೀವಲ್ಲ, ನೀವು ಕ್ಲಾಸಿಗೆ ಬರ್ತಿರಲ್ಲ, ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ನೆಕ್ಸ್ಟ್ ನೋಡೋಣ, ಸ್ಟಾರ್ಟ್ ಆದಾಗ ಅವಾಗ ನಿಮ್ಗೆ ಗೊತ್ತಾಗ್ತದೆ ಔಟ್ಪುಟ್ ಏನಂತ. ಈಗ ನಾವು ಒಯ್ಕಂತೀವಿ, ನಾವು ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಧನುಶ್ರೀ, ಎಸ್ ಸರ್. ಯಾವ ಕ್ವಶನ್ ಅಂತ ಹೇಳ್ತೀನಿ, ಹೇಳ್ರಿ. ನೆಕ್ಸ್ಟ್ ಕ್ವಶನ್ ಹೇಳ್ರಿ. Show that sin inverse of 2 into root of 1 minus x square is equal to 2 cos inverse x into 1 by root 2. ಇನ್ನೊಂದ್ಸರಿ ಓದ್ರಿ ಕ್ವಶನ್. Show that sin inverse of 2 into root of 1 minus x square is equal to 2 cos inverse x ತಡೀರಿ. into ಶೋ ದಟ್ ಸೈನ್ ಇನ್ವರ್ಸ್ ಆಫ್, ಓದ್ತೀನಿ ನೋಡ್ರಿ. ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 minus x square. ಅದು 2 ಅಲ್ಲ, 2x. 2 ಪಕ್ಕ x ಇದೆ. ಸರಿ, ಕರೆಕ್ಟ್ ಕೆಲಸ ಮಾಡ್ಕೊಳ್ರಿ. ಸೈನ್ ಇನ್ವರ್ಸ್ ಆಫ್ 2x 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 minus x square, ರೈಟ್ ಲೆಫ್ಟ್ ಹ್ಯಾಂಡ್ ಸೈಡ್, ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನ್ ಹೇಳಿ? 2 ಕಾಸ್ ಇನ್ವರ್ಸ್ x. ಬರ್ಕೊಂಡ್ರಲ್ಲ? ಸೆಕೆಂಡ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸರಿನಾ? yes sir. LHS ಕನ್ಸಿಡರ್ ಮಾಡಿ. ಎಡಭಾಗ ನೋಡಿ, ಇದೆ ತಾನೆ? ಸೈನ್ ಇನ್ವರ್ಸ್ ಒಳಗಡೆ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 minus x square ಇದೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡೋಣ ಇಲ್ಲಿ. ಏನ್ ಸಬ್ಸ್ಟಿಟ್ಯೂಷನ್ ಇದಕ್ಕೆ ಅಂತಂದ್ರೆ, ಪುಟ್ x ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಇದು ನಮ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೇಕು. ಬರ್ಕೊಳ್ತಾ ಇದ್ದೀರಾ? ನೋಡಿ, x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಹಾಕ್ತೀನಿ ಬಲ್ಗಡೆ. ಅವಾಗ ಏನಾಯ್ತು ನೋಡಿ, ಸೈನ್ ಇನ್ವರ್ಸ್ ಆಫ್ 2x ಅಂದ್ರೆ ಏನು? ಕಾಸ್ ಥೀಟಾನಾ? ಇಂಟು ಸ್ಕ್ವೇರ್ ರೂಟ್ ಆಫ್ 1 minus x square. x square ಅಂದ್ರೆ ಏನು? ಕಾಸ್ ಸ್ಕ್ವೇರ್ ಅಲ್ವಾ? ಕಾಸ್ ಸ್ಕ್ವೇರ್ ಥೀಟಾ. ಒಳಗಡೆ ಬರ್ಲಿ, ಕಂಟಿನ್ಯೂ ಮಾಡಿ ಹಾಗೆ ಸ್ಟೆಪ್ಸ್. ಸೈನ್ ಇನ್ವರ್ಸ್ ಆಫ್ 2 ಕಾಸ್ ಥೀಟಾ ಹಂಗೆ ಇರ್ಲಿ. ಸ್ಕ್ವೇರ್ ರೂಟ್ ಒಳಗಡೆ ನೋಡಿ, 1 minus ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಥೀಟಾ ತಾನೆ? ಟ್ರಿಗ್ನೋಮೆಟ್ರಿ ಅದು. 1 minus ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಥೀಟಾ. ಮೂರು ನೋಡ್ರಿ, ಕರೆಕ್ಟ್ ಸ್ಟೆಪ್ಸ್. ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಥೀಟಾ, ಅಲ್ಲಿಗೆ ಏನಾಗ್ತದೆ ಅದು? ನೆಕ್ಸ್ಟ್ ಬರೋಣ. ಸೈನ್ ಇನ್ವರ್ಸ್ ಆಫ್, ನೋಡ್ಕೊಡ್ರಿ, 2 ಕಾಸ್ ಥೀಟಾ ಹೊರಗಡೆ ಇದೆಯಾ? ಹಂಗೆ ಇರ್ಲಿ. 2 ಕಾಸ್ ಥೀಟಾ ಇಂಟು ನೋಡಿ, ಸ್ಕ್ವೇರ್ ರೂಟ್ ಆಫ್ ಸೈನ್ ಇನ್ವರ್ಸ್ ಅಲ್ಲ, ಸಾರಿ, ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಾಯ್ತು? ಒಳಗಡೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಅಷ್ಟೇ ಉಳಿತದೆ. ಕರೆಕ್ಟಾ? ಸೈನ್ ಥೀಟಾ ಅಷ್ಟೇ ಉಳಿತದೆ. ಓಕೆನಾ? ಅಲ್ಲಿಗೆ ಏನಾಯ್ತು? ಸೈನ್ ಇನ್ವರ್ಸ್ ಆಫ್ 2 ಸೈನ್ ಥೀಟಾ ಕಾಸ್ ಥೀಟಾ ಫಾರ್ಮುಲಾ ಏನು? 2 ಸೈನ್ ಥೀಟಾ ಕಾಸ್ ಥೀಟಾ ಫಾರ್ಮುಲಾ ವರುಣ್ ಕುಮಾರ್. sin 2x ಥೀಟಾ ಇದೆ. sin 2 theta. ಫಾರ್ಮುಲಾ ನೋಡ್ರಿ. ಈಗ ಸೈನ್ ಇನ್ವರ್ಸ್ ಸೈನ್ ಒಳಗಡೆ ಏನ್ ಬರ್ಬೇಕು? 2 ಥೀಟಾ ಬರ್ಬೇಕು. ಅಲ್ಲಿಗೆ 2 ಟೈಮ್ಸ್ ಈ ಥೀಟಾ ಎಲ್ಲಿ ಸಿಗುತ್ತೆ ನಮಗೆ? ಎಲ್ಲಿ ಸಿಗುತ್ತೆ ನೋಡಿ. ಫಸ್ಟ್ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದ್ರಲ್ಲ, ಇಲ್ಲಿ ನೋಡ್ರಿ, x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಮಾಡ್ಕೊಂಡಿದ್ರಲ್ಲ, ಕರೆಕ್ಟಾ? ನೀವೇನ್ ಮಾಡಿದ್ರಿ? x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಮಾಡಿದ್ರಲ್ಲ, ಈ ಥೀಟಾ ಬಿಡ್ಕೊಡ್ರಿ, ಕಾಸ್ ಈ ಕಡೆ ತಗೊಳ್ರಿ ಲೆಫ್ಟಿಗೆ. ಅವಾಗ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ? ಕಾಸ್ ಇನ್ವರ್ಸ್ x ಇಸ್ ಈಕ್ವಲ್ ಟು ಥೀಟಾ ಆಗುತ್ತೆ. ಇಷ್ಟು ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್. ಹಾಗಾದ್ರೆ ನಾನು ಥೀಟಾ ಬದಲು ಏನ್ ಬರೀಬಹುದು? ಕಾಸ್ ಇನ್ವರ್ಸ್ x. ಕರೆಕ್ಟಾ? ದಿಸ್ ಇಸ್ ಅವರ್ ರೈಟ್ ಹ್ಯಾಂಡ್ ಸೈಡ್. ಮುಗೀತಾ ಕ್ವಶನ್? ವರುಣ್ ಕುಮಾರ್, ಎಸ್ ಸರ್. ಮಕ್ಕಂಡ್ಯಾ? ಸಬ್ಸ್ಟಿಟ್ಯೂಷನ್ ಏನಿತ್ತು ಇದಕ್ಕೆ? ಸಬ್ಸ್ಟಿಟ್ಯೂಷನ್ ಏನಿತ್ತು? x ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಹೌದಾ? x ಇಸ್ ಈಕ್ವಲ್ ಟು ಕಾಸ್ ಥೀಟಾ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಅರಫತ್ ಅಂಜಮ್, ನೆಕ್ಸ್ಟ್ ಕ್ವಶನ್ ಓದ್ರಿ. Yes, sir.
ನೆಕ್ಸ್ಟ್ ಕ್ವಶನ್ ಓದ್ರಿ. ಥರ್ಡ್ ಕ್ವಶನ್ ಇದರಲ್ಲಿ ಪಾರ್ಟ್ ಸಿ ನಲ್ಲಿ, ಸಾರಿ ಪಾರ್ಟ್ ಬಿ ನಲ್ಲಿ. ಹಾ, Find the ಬೇಗ ಬೇಗ value of ಓದ್ಬೇಕು. k. Find the value of k if area of triangle is 4 square units and vertices of k, 0, 4, 0 and 0, 2 using determinant. ವರ್ಟೈಸಸ್ ಆರ್ ಅಲ್ವಾ 4 0 0 2. ಓಕೆ, ಫಾರ್ಮುಲಾ ಹೇಳ್ರಿ. ಸೊ ಇದು x1 y1 x2 y2 x3 y3. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಡಿಟರ್ಮಿನೆಂಟ್ ಆಫ್ x1 y1 y1 1. ಓಕೆ ಓಕೆ ಓಕೆ, ಹಿಂಗೆ ಬರ್ಬಿಡ್ತೀನಿ. x1 y1 x1 x2 x3 y1 y2 y3 1 1 1. ಕರೆಕ್ಟಾ? 1 1. Yes sir. ನೋಡ್ಕೊಂಡು ಸಿಗ್ನಲ್ ಕರೆಕ್ಟ್ ಆಗಿ. ಸೊ ಕೆ 0 4 ಕರೆಕ್ಟ್ ಇದೆಯಾ? ವರ್ಟೈಸಸ್ ಕ್ವಶನ್ಸ್ ಬರ್ಕೊಡ್ರಿ ಅಂತ ಅದಕ್ಕೆ ಕರೆಕ್ಟ್ ಆಗಿ ಹೇಳೋದು. ನನಗೆ ಇಲ್ಲಿ ಕ್ವಶನ್ಸ್ ಗಳು ಇರಲ್ಲ, ಅಲ್ಲಿ ಹೋಗ್ಬೇಕು ಮತ್ತೆ. ಕೆ 0 4, 0 0, 2 ಕರೆಕ್ಟ್ ಇದೆಯಾ ವರ್ಟೈಸಸ್? ಸಬ್ಸ್ಟಿಟ್ಯೂಟ್ ಮಾಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಹಾಫ್ ಡಿಟರ್ಮಿನೆಂಟ್ ಬರ್ಕೊಳ್ಳೋಣ. ಡಿಟರ್ಮಿನೆಂಟ್ ಓಕೆ, ಏನಾಗುತ್ತೆ ನೋಡ್ರಿ. 4 is equal to 0. Yes sir. 0 ಕರೆಕ್ಟ್ ಇದೆಯಾ? ನೋಡ್ಕೊಂಡು ಕರೆಕ್ಟ್ ಇದೆಯಾ? 1 1. Yes sir. ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಏರಿಯಾ 4 ಅಲ್ಲ ಕೊಟ್ಟಿರೋದು? Yes sir. ದಿಸ್ ಏರಿಯಾ ಇಸ್ ಗಿವನ್ 4. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡ್ರಿ, ಪ್ಲಸ್ ಆರ್ ಮೈನಸ್ ಬರೀಬೇಕು. ಅರ್ಥ ಆಗ್ತೈತಾ? ದಿಸ್ ಏರಿಯಾ ಇಸ್ ಗಿವನ್ ರೈಟ್ ಪ್ಲಸ್ ಆರ್ ಮೈನಸ್ ಸ್ಟ್ರೈಟ್ ಅವೇ. ಸೊ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ. ಇಲ್ಲಿ 2 4 8 ಆಯ್ತಾ? 8. Yes sir. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ರೋ ಮಾಡಿ. ಕೆ ಬಂತ ನೋಡ್ಕೊಡ್ರಿ. ಕೆ ಇಂಟು ಮಲ್ಟಿಪ್ಲೈ ಮಾಡ್ಕೊಳ್ಳಿ 0 - 2. ಓಕೆನಾ? ಆಮೇಲೆ 0 ಇದೆ ನೆಕ್ಸ್ಟ್ ಎಲಿಮೆಂಟ್, 0 ಅವಶ್ಯಕತೆ ಇಲ್ಲ, ಅದು ಬಿಟ್ಬಿಡಿ. 1 ಇಂಟು ಲೀವ್ ದಿಸ್ ಕಾಲಮ್ ಅಂಡ್ ದಿಸ್ ರೋ 8. ಕರೆಕ್ಟಾ? 8 - 0 8 ಬರುತ್ತೆ. ಇಲ್ಲಿಗೆ ಮೈನಸ್ ಆಯ್ತಾ? ಇದು -2k + 8. ಕರೆಕ್ಟಾ? ಪ್ಲಸ್ ಆರ್ ಮೈನಸ್ 8. ಓಕೆನಾ? ಪ್ಲಸ್ ಆರ್ ಮೈನಸ್ 8 ನೋಡ್ರಿ, ಪ್ಲಸ್ ಆರ್ ಮೈನಸ್ 8. ಆಮೇಲೆ 8 ನ ಲೆಫ್ಟ್ ತಗೊಳ್ರಿ, -8 ಇಸ್ ಈಕ್ವಲ್ ಟು 2k ಅಂತ ಆಗುತ್ತೆ. ಅಲ್ಲಿಗೆ ನಿಮಗೆ 2 ಆಪ್ಷನ್ ಬರ್ತೈತಿ. ಅರ್ಥ ಆಗ್ತೈತಾ? ಸೊ ನಾವು ಫಸ್ಟ್ ಕೇಸ್ ನಾನು 8 ತಗೊಂತೀನಿ. 8 - 8 ಇಸ್ ಈಕ್ವಲ್ ಟು 2k ಬರುತ್ತೆ. ಇಲ್ಲ -8 ತಗೊಂಡ್ರೆ -8 ಇಸ್ ಈಕ್ವಲ್ ಟು 2k ಬರುತ್ತೆ. ಓಕೆನಾ? ಇದು 0 ಆಯ್ತಾ? 8 - 8 0 ಆಯ್ತು. ಅಲ್ಲಿಗೆ k ಇಸ್ ಈಕ್ವಲ್ ಟು 0 ಆಯ್ತು. ಇಲ್ಲಿ -16 ಆಯ್ತು. ಕರೆಕ್ಟ್ ಇದೆಯಾ? Yes sir. ಸರಿ ಇದೆಯಾ ನೋಡ್ಕೊಳ್ರಿ. ಕೆ ವ್ಯಾಲ್ಯೂ -8. Yes sir. ಎಕ್ಸ್ಪಾನ್ಷನ್ ಕರೆಕ್ಟ್ ಇದೆಯಾ ಒಂದ್ಸರಿ ನೋಡ್ಕೊಡ್ರಿ, ಇಲ್ಲಿ ಇಟ್ಟಿದ್ದೀನಿ. ಸರಿ ಇದೆಯಾ? Yes sir. ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಕೆ? One value is 0, another value is -8. ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ. ವರುಣ್ ಕುಮಾರ್ ನೆಕ್ಸ್ಟ್ ಕ್ವಶನ್ ಓದು. 4ನೇ ಕ್ವಶನ್ ಅನ್ಸುತ್ತಲ್ಲ? ಓಕೆ, ವರುಣ್ ಕುಮಾರ್. ಸರ್ವಮಂಗಳ ಇದೀರಾ? ಎಸ್ ಸರ್. ಓದ್ರಿ ಕ್ವಶನ್ ಓದ್ರಿ. ಕ್ವಶನ್ ಓದ್ರಿ. If ax plus by square is equal to cos y, find dy by dx. ಓಕೆ, ಫೈನ್ dy by dx. ಓಕೆನಾ? ನೋಡಿ ಡಿಫ್ರೆನ್ಶಿಯೇಟ್ ಮಾಡೋಣ ಈಗ. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಈಗ ನೋಡಿ ಇನ್ನೊಂದೇ ಮಾಡ್ಕೊಂತ ಬರ್ರಿ. ಎ ಹಂಗೆ ಇರಲಿ ಕಾನ್ಸ್ಟೆಂಟ್. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದ್ರೆ ಏನು? 1 ಬರ್ದಿರ್ತೀನಿ ನೋಡಿ ನೀಟಾಗಿ. 1 ಪ್ಲಸ್ ಡಿ ಹಾಗೆ ಇರಲಿ ಕಾನ್ಸ್ಟೆಂಟ್. ಸೊ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ನೋಡ್ಕೊಳ್ರಿ. ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಏನ್ ಬರೀತೀರಿ ಹೇಳಿ? ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಇದು ನಮಗೆ ಇದು ಏನು ಪವರ್ ರೂಲ್ ಯೂಸ್ ಮಾಡಿ 2y ಇಂಟು ಮತ್ತೆ ಡೆರಿವೇಟಿವ್ ಆಫ್ y1 ಬರ್ಬೇಕು. ಹೌದಾ? y1. ಓಕೆ, ನೋಡಿ ರೈಟ್ ಹ್ಯಾಂಡ್ ಸೈಡ್ ಕೇರ್ಫುಲ್ ಆಗಿರಿ. ಡೆರಿವೇಟಿವ್ ಆಫ್ ಕಾಸ್ ಅಂದ್ರೆ ಏನು? ಮೈನಸ್ ಡೆರಿವೇಟಿವ್ ಆಫ್ ಕಾಸ್ ಮೈನಸ್ ತಾನೆ? ಮೈನಸ್ ಸೈನ್ y ಇಂಟು into dy by ಡೆರಿವೇಟಿವ್ ಆಫ್ dx. y ಅಂದ್ರೆ ಏನು? y1.
ಸರಿ ಇದೆಯಾ? ನೀವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದೀರಿ, ಅದಕ್ಕೋಸ್ಕರ ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡ್ಬೇಕು. ಈಗ ಇದು ಎ ಪ್ಲಸ್ 2b ಅದನ್ನೇ ಬರೀತಿದೀನಿ, 2by(y1) ಇಸ್ ಈಕ್ವಲ್ ಟು ನಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೈನಸ್ sin y ಇಂಟು y1. ಕರೆಕ್ಟಾ? ಎಸ್ ಸರ್. y1 ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಟರ್ಮ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಟರ್ಮ್ ಇದೆ ಅಲ್ವಾ, ಅದಂಗೆ ಬರೀನ 2by(y1) 2by(y1) ನೋಡ್ರಿ, ರೈಟ್ ಹ್ಯಾಂಡ್ ಸೈಡ್ ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ, ಅವಾಗ ಪ್ಲಸ್ sin y y1 ಆಗುತ್ತೆ. sin y y1 ಇಸ್ ಈಕ್ವಲ್ ಟು ಈ ಎ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿ. ಸೊ ಎ ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ರೆ ಮೈನಸ್ ಎ. ಕರೆಕ್ಟಾ? ಎಸ್ ಸರ್. ಇಲ್ಲಿ y1 ಕಾಮನ್ ತೆಗಿಬಹುದು ನೋಡ್ರಿ, ಇಲ್ಲಿ y1 ಟೇಕ್ ಔಟ್ ಸೈಡ್. ಸೊ 2by ಪ್ಲಸ್ sin y is equal to minus a ಆಯ್ತು. So y1 is equal to, so we'll get minus a by 2by plus sin y. ಓಕೆನಾ? ಎಸ್ ಸರ್. ಬರ್ಕಂತ ಇದೀರಾ? ಎಸ್ ಸರ್. ಸರ್ ನೋಡಿ ಮೈನಸ್ ಇದೆ ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ, ಮೈನಸ್ ಎ ಡಿವೈಡೆಡ್ ಬೈ ಕೆಳಗಡೆ ಏನು 2by ಪ್ಲಸ್ sin y ಅಂತ ಇದೆ. ವರುಣ್ ಕುಮಾರ್ ಆಯ್ತಾ? ಎಸ್ ಸರ್. ಪಾರ್ಟ್ ಸಿ ಹೋಗ್ರಿ, ಬರ್ಕೊಳ್ಳಿ ಪಾರ್ಟ್ ಸಿ ಅಂತ. ಮತ್ತೆ 1 2 3 4 ಮಾಮೂಲಿ ಕ್ವಶನ್ ನಂಬರ್ 1 2 3 4 ಅಂತಾನೆ ಹಾಕ್ಲಿ. ಕೇಳಿಸ್ತಾ ಇದೆ ಹೇಳೋದು? ಎಸ್ ಸರ್. ನೋಡಿ ಪಾರ್ಟ್ ಸಿ ನಲ್ಲಿ ಇಲ್ಲಿ ಆಕ್ಚುಲಿ ಕ್ವಶನ್ಸ್ ನೋಡೋಣ. ನಂಬರ್ ಹಾಕಕ್ ಹೋಗ್ಬಿಡ್ರಿ, ಆ ನಂಬರ್ ಹಾಕ್ಬಿಡ್ರಿ, ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಪಾರ್ಟ್ ಸಿ ಅಂತ ಬರ್ಕೊಡ್ರಿ, ರೈಟ್ ಮಾರ್ಕ್ ಹಾಕ್ತೀನಿ ನೋಡ್ರಿ. ಓಕೆನಾ? ಡಿಫ್ರೆನ್ಶಿಯೇಟ್ ಲಾಗ್ ಎಕ್ಸ್ ಹೋಲ್ ಟು ದಿ ಪವರ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಇದೆ ಒಂದು ಪ್ರಶ್ನೆ, 3 ಮಾರ್ಕ್ಸ್ ಇದು. ಆಮೇಲೆ ಮತ್ತೆ ಡಿಫ್ರೆನ್ಶಿಯೇಷನ್ ಸಂಬಂಧಪಟ್ಟದ್ದು, ಡಿಫ್ರೆನ್ಶಿಯೇಟ್ sin ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು e ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಕ್ವಶನ್ಗಳು ಓದುವಾಗ ಕೇಳಿಸ್ಕೊಳ್ರಿ, ಆನ್ಸರ್ ಸೊಲ್ಯೂಷನ್ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರೆ ನಾನು ಇನ್ನೂ 10 ಸರಿ ಬೇಕಾದ್ರೆ ರಿಪೀಟ್ ಮಾಡ್ತೀನಿ. ಕರೆಕ್ಟಾಗಿ ಕ್ವಶನ್ಸ್ಗಳು ಓದೋದ್ ಕಲೀರಿ. ಆಮೇಲೆ 30 ಅಂತ ಐತಿ ಇಲ್ಲಿ, ಫೈಂಡ್ 2 ಪಾಸಿಟಿವ್ ನಂಬರ್ಸ್ x and y such that, ಇದು ಆಲ್ರೆಡಿ ನಾವು ಮಾಡಿದೀವಲ್ವಾ, ರಿಪೀಟ್ ಆಗಿದೆ ಈ ಕ್ವಶನ್. x plus y is equal to 60 and x by cube is maximum ಅಂತಿದೆ. ಆಮೇಲೆ ಈ ಕ್ವಶನ್ ಕೂಡ ನೋಡ್ರಿ, ರೈಟ್ ಮಾರ್ಕ್ ಹಾಕಿದ್ದೀನಿ. 1 2 3 4 ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಬರ್ಕಲ್ತಾ ಇದ್ದೀರಾ? ಬರ್ಕಂತ ಇದ್ದೀರಾ? ಪಾರ್ಟ್ ಸಿ ಅಂತ ಬರ್ಕೊಳ್ರಿ, ಟಿಕ್ ಮಾರ್ಕ್ ಹಾಕಿರೋ 4 ಕ್ವಶನ್ಸ್ ಬರ್ಕೊಳ್ರಿ. ಈಗ ನನಗೆ ಉಳಿದಿರ್ತಕ್ಕಂಥ ಟೈಮ್ ಅಲ್ಲಿ ನಾನು ಏನ್ ಮಾಡ್ತೀನಿ ಗೊತ್ತಾ, ರೌಂಡ್ ಮಾಡ್ತಿದ್ದೀನಿ ನೋಡ್ರಿ, ಇವೆರಡು ಕ್ವಶನ್ಸ್ ನ ಆನ್ಸರ್ ಮಾಡ್ತೀನಿ ನನಗೆ ಉಳಿದಿರೋ ಟೈಮ್ ನಲ್ಲಿ. ಬರ್ಕೊಳ್ಳಂತೆ ಬರ್ಕೊಳ್ರಿ, ಇಷ್ಟು 4 ಕ್ವಶನ್ ಇದಾವೆ. ಪಾರ್ಟ್ ಸಿ ಸರ್ವಮಂಗಳ. ಅಡ್ಮಿಷನ್ ಆಗಿದ್ದೀರಾ ನೀವೆಲ್ಲ? ಸೆಕೆಂಡ್ PUC ಅವರು ಅಡ್ಮಿಷನ್ ಬಂದಿಲ್ಲ ನೀವು? ನೋಡ್ರಿ, ನಾವು ಹೇಳ್ತಾ ಇದ್ದೀನಿ ಇನ್ನೊಂದ್ಸರಿ, ಯಾವತ್ತಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆಯಲ್ಲ ಆನ್ಲೈನ್ ಇಂದ, ಅದೇ ನಮಗೆ ಪಕ್ಕಾ ಲೆಕ್ಕ. ಅಲ್ಲಿಂದಾನೇ ನೀವು ನೋಡ್ಬೇಕು. ನಿನಗೆ ನಾನು ಅದು ಅವತ್ತು ಹೋಗಿಲ್ಲ ಇವತ್ತು ನೋಡಿಲ್ಲ ನೋಡ್ರಿ, ಅದೆಲ್ಲ ನನ್ನ ಹತ್ರ ದಯವಿಟ್ಟು ಹೇಳಕ್ ಹೋಗ್ಬಿಡ್ರಿ. ನಾವು ಕಷ್ಟಪಟ್ಟಿರ್ತೀವಿ. ನಾವು ವಿ ವಾಂಟ್ ಟು ಹಿಯರ್ ಸಮ್ ಗುಡ್ ಆನ್ಸರ್, ನಾಟ್ ಬ್ಯಾಡ್ ಆನ್ಸರ್. ಗೊತ್ತಾಯ್ತಾ? ನಮಗೆ ಅರ್ಥ ಆಗ್ಲಿಲ್ಲ, ನೆಟ್ವರ್ಕ್ ಇಶ್ಯೂ ಎಲ್ಲರಿಗೂ ಇರ್ತತೆ, ನೆಟ್ವರ್ಕ್ ಪ್ರಾಬ್ಲಮ್ ನನಗೂ ಇರ್ತತೆ, ಎಲ್ಲರಿಗೂ ಇರುತ್ತೆ. ಹಂಗಂತ ಅದನ್ನೇ ಒಂದು ದೊಡ್ಡ ರೀಸನ್ ಮಾಡ್ಬಿಡ್ರಿ. ಟ್ರೈ ಟು ಮೇಕ್ ಯೂಸ್ ಆಫ್ ದ ಥಿಂಗ್ಸ್ ವಾಟ್ ಹ್ಯಾವ್ ಹ್ಯಾಪೆಂಡ್ ಸೋ ಫಾರ್. ನೀವು ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಹೇಳಕ್ ಇದೇ ಇಲ್ಲ ನಿಮ್ಗೆ. ಅದಕ್ಕೆ ನಮಗೆ ರೆಕಾರ್ಡಿಂಗ್, ನಾನು ನೋಡ್ರಿ ರೆಕಾರ್ಡಿಂಗ್ ನಾನು ಆನ್ ಮಾಡಿ ಎಲ್ಲ ಕ್ಲಾಸಸ್ ಮಾಡಿದ್ದೀನಿ. ನಾನು ಏನಾರ ರೆಕಾರ್ಡಿಂಗ್ ಆಫ್ ಮಾಡಿದ್ರೆ ಅಂತಂದ್ರೆ ನೀವು ಯಾರು ಕೂಡ ನೀವು ಕ್ಲಾಸ್ ನಲ್ಲಿ ನೀವು ಇದು ಮಾಡಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ನೀವು ಅದನ್ನು ಕೂಡ ಸೋಮಾರಿತನ ಮಾಡ್ತಾರೆ ಕೆಲವರು ಇಲ್ಲಿ. ಅದನ್ನ ನಾವು ಹೇಳ್ತೀನಿ, ನಾನು ಆಫ್ಲೈನ್ ಬಂದಾಗ ಯಾರ್ಯಾರು ಅಂತ ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತೀನಿ. ಈಗ ಹೇಳೋದ್ ಬೇಡ, ಆಯ್ತಾ? ಕ್ವಶನ್ಸ್ ವರುಣ್ ಕುಮಾರ್. 2017 ಮಾರ್ಚ್ ಪಾರ್ಟ್ ಸಿ ಡಿಸ್ಕಸ್ ಮಾಡ್ತಾ ಇರೋದು. ಪಾರ್ಟ್ ಎ ಮುಗೀತು, ಪಾರ್ಟ್ ಬಿ ಮುಗೀತು. 2017 ಮಾರ್ಕ್ಸ್ ಸಪರೇಟ್ ಆಗಿರ್ಬೇಕು. ಇವೆಲ್ಲವನ್ನು ನಾವು ಕರೆಕ್ಷನ್ ಮಾಡ್ತೀನಿ, ನಾನು ಹೊರಗೆ ಕಳಿಸ್ಬಿಡ್ತೀನಿ. ಆಮೇಲೆ
ಸ್ಟಾರ್ಟ್ ಆದ್ಮೇಲೆ ನಾನು ಹೇಳ್ತಾ ಇದೀನಿ ನೋಡ್ರಿ. ಈಗ ಈಗಾಗಲೇ ನಾನು ಕೆಲವರು ಹೊರಗೆ ಹಾಕಿದ್ದೀನಿ ಗ್ರೂಪಿಂದ, ಇನ್ನೂ ಕೆಲವು ಜನ ಹೊರಗೆ ಹಾಕ್ತೀನಿ ಇವತ್ತು ಅಟೆಂಡೆನ್ಸ್ ಆದ್ಮೇಲೆ. ಮುಲಾಜಿಲ್ದಂಗೆ ನಂಬರ್ನ ಡಿಲೀಟ್ ಮಾಡ್ತೀನಿ, ಗ್ರೂಪಿಂದ ಡಿಲೀಟ್ ಮಾಡ್ತೀನಿ. ಆಯ್ತಾ? 4 ಕ್ವಶನ್. ಧನುಶ್ರೀ, ಅರಫತ್ ಅಂಜುಮ್ ಎಸ್ ಸರ್. ಆಯ್ತು ಸರ್. ಬರ್ಕಂತ ಇದೀರಾ ಸುಮ್ಮನೆ ಗೀಚ್ತಿದ್ದೀರಾ ಡಾಕ್ಟರ್ ಗೀಚ್ದಂಗೆ? ಇಲ್ಲ ಸರ್, ಆಯ್ತು ಸರ್, ನೀಟಾಗಿ ಬರ್ತೀವಿ. ಬರೀರಿ ಬರೀ ನೀಟಾಗಿ ಅಂದ್ರೆ ಏನ್ ಗೊತ್ತಾ, ಅದಕ್ಕೇನು ಡಿಸೈನ್ ಇಲ್ಲ, ನಿಮಗೆ ಅರ್ಥ ಹಂಗೆ ಬರೀರಿ. ಇವೆರಡು ಅದಾವಲ್ಲ, ಇವೆರಡು ಕ್ವಶನ್ ಮಾಡ್ತೀನಿ ಈ ಸೆಷನ್ ಅಲ್ಲಿ. ಇದು ನೋಡೋಣ ಮುಂದೆ, ಟೈಮ್ ಈಗ ಆಗಲ್ಲ ನನಗೆ. ಉಳಿದಿರ್ತಕ್ಕಂಥದ್ದು ಇನ್ನೊಂದು 15 ನಿಮಿಷ ಇದೆ, ಅದ್ರ ಮಾಡೋಣ. ಬರ್ಕೊಡ್ರಿ ಕ್ವಶನ್ ಅಷ್ಟೇ. ಬರ್ಲಾ ಸ್ಕ್ರೀನಿಗೆ? ಬರ್ಲಾ ಈಗ? ವೈಟ್ ಬೋರ್ಡಿ ಬರ್ಲಾ? ಎಸ್ ಸರ್. ಎಸ್ ಸರ್. ಬರ್ಕೊಳ್ಳಿ. ನೋಡಿ, ಇಲ್ಲಿ ಲಾಗಾರ್ಥಮಿಕ್ ಡಿಫರೆನ್ಸಿಯೇಷನ್ ಇದೆಯಲ್ಲ, ಲಾಗಾರ್ಥಮಿಕ್ ಡಿಫರೆನ್ಸಿಯೇಷನ್ ಸಂಬಂಧಪಟ್ಟ ಪ್ರಾಬ್ಲಮ್ ಇದೆ ನೋಡ್ರಿ, ಅದನ್ನ ಬರ್ಕೊಳ್ರಿ. ಯಾವ್ದು ಹೇಳ್ರಿ ಕ್ವಶನ್? ಓದ್ರಿ ಅದು. y equals log x whole to the power of cos x. ಕ್ವಶನ್ ಏನಂತಿದೆ? y equals log x whole to the power of cos x, find dy by dx. ಕರೆಕ್ಟಾ? ಕೇಳಿಸ್ತಾ ಇದೆಯಾ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಇದನ್ನ ಮಾಡ್ತೀನಿ ಅಂತ ಹೇಳಿದ್ ನಾನು. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಬರ್ಕೊಡ್ರಿ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ನೋಡಿ, ಲಾಗ್ ತಗೊಳ್ಳೋಣ. ಸೊ ಲಾಗ್ ವೈ ಅಂತ ಬರ್ಕೊಳ್ರಿ. ಸೊ ಲಾಗ್ ತಗೊಳ್ಳೋಣ, ಎರಡು ಕಡೆ ಜಸ್ಟ್ LOG ಅಂತ ಬರೀಬೇಕು. ಸೊ ಲಾಗ್ ಆಫ್ ಲಾಗ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಸೊ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಹೇಳಿ? ಲಾಗ್ ವೈ ಇಸ್ ಈಕ್ವಲ್ ಟು ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್. ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್. ಸೊ ಯಾವ ಪ್ರಾಪರ್ಟಿ ಇದು? ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಲಾಗ್ ಎಮ್ ಪ್ರಾಪರ್ಟಿ. ಇಂಪಾರ್ಟೆಂಟ್, ಇದನ್ನ ನಾವು ಬಹಳ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಈಗ ಡಿಫ್ರೆನ್ಶಿಯೇಟ್ ಮಾಡ್ಬೋದಾ? ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಲಾಗ್ ವೈ ಇದೆಯಲ್ಲ, ಸೊ ಲಾಗ್ ವೈ ಇಂದು ಏನ್ ಬರೀತೀರಿ? 1/y ಇಂಟು ಕರೆಕ್ಟಾ? 1/y ಇಂಟು ಡಿವೈ ಬೈ ಡಿಎಕ್ಸ್. ನೋಡಿ, ರೈಟ್ ಹ್ಯಾಂಡ್ ಸೈಡ್ ಬಾಕ್ಸ್ ಹಾಕ್ತಿರ್ತೀನಿ. ಬರೆಯೋದಕ್ಕಿಂತ ಮುಂಚೆ ನೋಡ್ರಿ, ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಸುಮ್ಮನೆ ಹೇಳ್ಬಾರ್ದು. ಅರ್ಥ ಆಗ್ಲಿಲ್ಲ ಅಂತ ಏನು ಮತ್ತೆಲ್ಲದಕ್ಕೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮತ್ತೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಈ ಕಾಸ್ ಈಗ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ಫಸ್ಟ್ ಫಂಕ್ಷನ್ ಹಂಗೆ ಬರೆಯೋಣ, ಕಾಸ್ ಎಕ್ಸ್ ಓಕೆನಾ? ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಅಂತಿದೆ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಬರೀಬೇಕು. ಏನ್ ಬರೀತೀರಿ? ಸರ್ವಮಂಗಳ, ಬಹಳ ದಿನ ಅಂದ್ರೆ ಕನೆಕ್ಟ್ ಆಗಿದ್ದೀರಿ, ಹೇಳ್ರಿ. ಲಾಗ್ ಆಫ್ ಲಾಗ್ ಎಕ್ಸ್ 1/log x. ಓಕೆ, ಲಾಗ್ ಎಕ್ಸ್ ಡೆರಿವೇಟಿವ್ ಬರೀಬೇಕಲ್ವಾ? 1/log x ಇಂಟು ನೋಡ್ರಿ ಇನ್ನರ್ ಕ್ವಾಂಟಿಟಿ. ಮತ್ತೆ ಮುಂದೆ ಕಂಟಿನ್ಯೂ ಮಾಡಿ. log x. ಬರ್ತೀನಲ್ಲ, 1/log x 1/x. 1/x. ಅದಕ್ಕೆ ಅಲ್ಲ ಸರ್ವಮಂಗಳ ಅವ್ರಿಗೆ ಕೇಳ್ತಾ ಇದ್ದೀನಿ, ಅದಕ್ಕೆ ಹೇಳೋದು ಗೊತ್ತಾ? ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹಂಗದು. ನಾವು ಇಂಟೆಲಿಜೆಂಟ್ ಇದೀವಿ ಅಂತ ಸ್ಟ್ಯಾಂಪ್ ಕೊಡ್ಕೊಂಡ್ರೆ ಕತೆ ಮುಗಿತವ್ರು. ಸೊ 1/log x ಇಂಟು ಗೊತ್ತಿಲ್ಲ ನೋಡ್ರಿ ಚೈನ್ ರೂಲ್ ಒಳಗಡೆ ಲಾಗ್ ಎಕ್ಸ್ ಡೆರಿವೇಟಿವ್ ಯಾರು ಬರೀಬೇಕು? 1/x. ಸೊ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್. ಆಯ್ತಾ? ನೋಡಿ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಏನೈತೆ? ಲಾಗ್ ಆಫ್ ಲಾಗ್ ಎಕ್ಸ್ ಇದೆ ಅಲ್ಲ, ಹಿಂಗೆ ಬರ್ದೇನಾ? ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ sin x. ಮೈನಸ್ sin x. ಕರೆಕ್ಟಾ? ಅರ್ಥ ಆಯ್ತಾ? ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಇದು ಫಸ್ಟ್ ಫಂಕ್ಷನ್ ಮೈನಸ್ sin x. ನೋಡ್ರಿ, ಇಲ್ಲೇ ಬರ್ಬಿಡೋಣ ಒಂದು ಸ್ಟೆಪ್. dy/dx ಇಲ್ಲೇ ಮಾಡ್ಕೊಂಡ್ಬಿಡಂತೀವಿ. dy/dx = y ನ ಮೇಲಕ್ಕೆ ತಗೊಳ್ರಿ. ಏನ್ ಹೇಳಿದ್ ನೋಡ್ರಿ? ಕಾಸ್ ಎಕ್ಸ್ ಇಂಟು 1 ಇಂಟು 1 ಅಂದ್ರೆ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಬೈ ಎಕ್ಸ್ ಲಾಗ್ ಎಕ್ಸ್ ಅಂತ ಬರೀತೀನಿ ಡಿನಾಮಿನೇಟರ್ನ. ಫಸ್ಟ್ ಎಕ್ಸ್ ಬರೀ ಲಾಗ್ ಎಕ್ಸ್. ನೋಡ್ರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗ್ಬೇಕು ಹೇಳಿ? ಮೈನಸ್. ಕರೆಕ್ಟಾ? ಲಾಗ್ ಆಫ್ ಲಾಗ್ ಎಕ್ಸ್ ಇಂಟು sin x. ಸರಿ ಇದೆಯಾ?
Yes, sir. ಆನ್ಸರ್ ಓದ್ರಿ. dy by dx y cos x divided by x log x minus log of log x sin x. ಇಂಟು ಸೈನ್ ಎಕ್ಸ್. ಇದು ಫೈನಲ್ ಆನ್ಸರ್ ಆಯ್ತು. ಇಷ್ಟೇ, ಇದೇನು ಮಾಡ್ಕೊಬಿಡ್ರಿ, ಇಷ್ಟೇ ಇದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನೊಂದು ಕ್ವಶನ್ ನೋಡ್ರಿ, ಹೋದ್ರಿ ಯಾರಪ್ಪ ಸಂಜಮ್. ಡಿಫ್ರೆನ್ಶಿಯೇಟ್ ಅಂತ ಕೊಟ್ಟಿದ್ರಲ್ಲ. Differentiate sin square x with respect to e to the power of cos x. ಓಕೆ, ಇದನ್ನ ಏನಂತ ಕರೀತಾರೆ ಗೊತ್ತಾ? ಈ ಕ್ವಶನ್ ಓದಿದ್ರಲ್ಲ ಅವ್ರೀಗ. ಇದನ್ನ ಇದು ಡಿಫ್ರೆನ್ಸಿಯೇಷನ್ ಆಫ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಅದರ್ ಫಂಕ್ಷನ್ ಅಂತ ಕರೀತಾರೆ. ಓಕೆನಾ? ಎರಡು ಫಂಕ್ಷನ್ ಕೊಟ್ಟಾರೆ ಹೇಳ್ರಿ ಇಲ್ಲಿ. ಎರಡು ಫಂಕ್ಷನ್ ಕೊಟ್ಟಿರ್ತಾನೆ. Two functions. ಎರಡು ಫಂಕ್ಷನ್ ಕೊಟ್ಟಾರೆ. ಒಂದು ಯು ಅನ್ಕೊಳ್ರಿ, ಒಂದನ್ನ ಯು ಅನ್ಕೊಳ್ರಿ, ಸೈನ್ ಸ್ಕ್ವೇರ್ ಎಕ್ಸ್ ಅನ್ಕೊಳ್ಳೋಣ. ಒಂದು ಯು ಅಂತಿದೆ, ಇನ್ನೊಂದು ವಿ ಅನ್ಕೊಳ್ಳಿ. ಏನಂತ ಐತೆ ಅದು? ಇ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಇದೆಯಲ್ಲ ಇನ್ನೊಂದು. Yes, sir. ಒಂದು ಯು ಅನ್ಕೊಳ್ರಿ, ಒಂದು ಫಂಕ್ಷನ್, ಇನ್ನೊಂದು ವಿ ಅನ್ಕೊಳ್ರಿ. ಈಗ ಎರಡನ್ನೂ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಓಕೆ, ಫಸ್ಟ್ ಒಂದೊಂದೇ ಮಾಡಂತಡ್ರಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ರಿ ಇದನ್ನ ಫಸ್ಟ್. ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬರುತ್ತೆ ಹೇಳ್ರಿ? cos square x ಲೆಫ್ಟ್ ಹ್ಯಾಂಡ್ ಸೈಡ್ ಹೇಳ್ರಿ ಫಸ್ಟ್. du by dx. ಲೆಫ್ಟ್ ಹ್ಯಾಂಡ್ ಸೈಡ್ ಅಷ್ಟೇ ಹೇಳ್ರಿ ಸಾಕು. ಡಿ ಯು ಬೈ ಡಿ ಎಕ್ಸ್. dx. ಹೌದಾ? ಡಿ ಯು ಬೈ ಡಿ ಎಕ್ಸ್. Yes, sir. ತಡ್ರಿ ಒಂದು ಸ್ವಲ್ಪ ನೀಟಾಗಿ ಬರೀತೀನಿ. ಡಿ ಯು ಬೈ ಡಿ ಎಕ್ಸ್. ಓಕೆ, ನೋಡಿ ಈಗ ರೈಟ್ ಹ್ಯಾಂಡ್ ಸೈಡ್ ಡಿಫ್ರೆನ್ಶಿಯೇಟ್ ಮಾಡೋಣ. ಸೈನ್ ಸ್ಕ್ವೇರ್ ಎಕ್ಸ್ ಇದೆ, ನಾನು ಹೇಳಿದ್ದೀನಿ ಯಾವಾಗಲೂ. ಪವರ್ ಇತ್ತು ಅಂತಂದ್ರೆ ಅದು ಮೇಲ್ಗಡೆ ಇರುತ್ತೆ. ಪವರ್ ರೂಲ್ ಯೂಸ್ ಮಾಡಿದ್ರೆ n ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1 ಅಂದ್ರೆ 2 sin x ಇಂಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ಡೆರಿವೇಟಿವ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್. Cos x. Yes, sir. ಅರ್ಥ ಆಗ್ತಿತ್ತು ಅನ್ಸುತ್ತೆ ನಿಮಗೆ? ಸೈನ್ ಸ್ಕ್ವೇರ್ ಎಕ್ಸ್ ಡೆರಿವೇಟಿವ್ ಗೊತ್ತಲ್ಲ ಇದು ನಮಗೆ. ಪವರ್ ರೂಲ್ ಯೂಸ್ ಮಾಡಿದ್ರೆ 2 sin x ಇಂಟು ಒಳಗಡೆ ಸೈನ್ ಎಕ್ಸ್ ಡೆರಿವೇಟಿವ್ ಏನು? ಕಾಸ್ ಎಕ್ಸ್. ಮುಗಿತಾ? ಈಗ ವಿ ಅಂತ ಇದೆಯಲ್ಲ, ಇನ್ನೊಂದು ಫಂಕ್ಷನ್ ತಗೊಂಡು ವಿ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ರು ಅವರು? ಕಾಸ್ ಎಕ್ಸ್. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬಂತು? ಡಿ ಬಿ ಬೈ ಡಿ ಎಕ್ಸ್ ಬಂತಾ? dv by dx. Yes, sir. ಅದಕ್ಕೆ ಡಿಫ್ರೆನ್ಸಿಯೇಷನ್ ಕಲಿಬೇಕು. ಫಸ್ಟ್ ಇಂದನು ಯಾರು ಆನ್ಲೈನ್ ಕನೆಕ್ಟ್ ಆಗಿದ್ದೀರಿ, ಯಾರು ಫಾಲೋ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ. ನಡುವೆ 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 ಹಿಂಗೆ ಕರೆಂಟ್ ಬಂದು ಹೋಗೋದು ಬಂದಂಗ್ ಮಾಡ್ತಾರೆ ನೋಡ್ರಿ, ಅವ್ರಿಗೆ ಏನು ಅರ್ಥ ಆಗಲ್ಲ. ನೋಡ್ರಿ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತಿದೆ. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡೆರಿವೇಟಿವ್ ಏನು? e to the power of cos x. e to the power of e to the power of cos x ಇಂಟು into ಇದು minus cos x ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್ ಅಲ್ವಾ? ಆ ಮೈನಸ್ ಇಲ್ಲಿ ಬರ್ಕೊಳ್ತೀನಿ. ಸೈನ್ ಎಕ್ಸ್ ಅನ್ನ ಮುಂದ್ಗಡೆ ಬರುತ್ತೆ. ಸೈನ್ ಎಕ್ಸ್ ಅಲ್ಲಿಗೆ ನೋಡಿ, ಮೈನಸ್ e ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಆಯ್ತು. ಈಗ ನೋಡ್ಕೊಡ್ರಿ ಏನೇನು ಬಂತು ನಮಗೆ? ಡಿ ಯು ಬೈ ಡಿ ಎಕ್ಸ್ ಬಂತು, ಡಿ ವಿ ಬೈ ಡಿ ಎಕ್ಸ್ ಬಂತು. ಆಕ್ಚುಲಿ ನಮಗೆ ಬೇಕಾಗಿರೋದು ಏನ್ ಗೊತ್ತಾ? ಡಿಫ್ರೆನ್ಶಿಯೇಟ್ ಸೈನ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಇ ಟು ದಿ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಕೇಳಿರ್ತಾರೆ. ಅಂದ್ರೆ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಿ, ಡಿ ಯು ಬೈ ಡಿ ವಿ ಬೇಕು. ಅರ್ಥ ಆಯ್ತಾ? Yes, sir. ಯು ಅಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್, ವಿ ಅಂದ್ರೆ ಇ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ವಿ ವಾಂಟ್ ಡೆರಿವೇಟಿವ್ ಆಫ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಅದರ್. ಆವಾಗ ಡಿ ಯು ಬೈ ಡಿ ವಿ ಬೇಕಂದ್ರೆ ಪ್ಯಾರಾಮೆಟ್ರಿಕ್ ಡಿಫರೆನ್ಸಿಯೇಷನ್ ಏನ್ ಮಾಡ್ತೀವಿ ನಾವು? ಡಿ ಯು ಬೈ ಡಿ du by ಡಿವೈಡೆಡ್ ಬೈ ಡಿ ವಿ ಬೈ ಡಿ ಎಕ್ಸ್. ಕರೆಕ್ಟಾ? ಪ್ಯಾರಾಮೆಟ್ರಿಕ್ ಡಿಫರೆನ್ಸಿಯೇಷನ್ ಪ್ರಕಾರ ಡಿ ಯು ಬೈ ಡಿ ಎಕ್ಸ್ ಅಂತ ಬರ್ಕೋಬೇಕು. ಬೈ ಕೆಳಗಡೆ ಡಿ ವಿ ಬೈ ಡಿ ಎಕ್ಸ್. ಎರಡು ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡಿ. ಡಿ ಯು ಬೈ ಡಿ ಎಕ್ಸ್ ಎಲ್ಲ ಐತೆ ಫಸ್ಟ್ ಆನ್ಸರ್ ಇದು. 2 sin x cos x ನ್ಯೂಮರೇಟರ್ 2 sin x cos x ಆಯ್ತಾ? ಡಿವೈಡೆಡ್ ಬೈ ಡಿನಾಮಿನೇಟರ್ ಡಿ ವಿ ಬೈ ಡಿ ಎಕ್ಸ್ ಇಲ್ಲ ಐತೆ ನೋಡಿ ಆನ್ಸರ್. ಮೈನಸ್ ಇ ಟು ದಿ ಪವರ್ ಆಫ್ ಏನದು? ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ ಕಾಸ್ ಎಕ್ಸ್. Yes. ಸಾರಿ, ಮೈನಸ್ ಅಲ್ಲ, Minus e to the power of cos x. ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಲ್ವಾ? Yes, sir. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಡಿ ವಿ ಬೈ ಡಿ ಎಕ್ಸ್, ಡಿ ಯು ಬೈ ಡಿ ಎಕ್ಸ್. ನೋಡ್ರಿ, ಒಂದ್ ಸೈನ್ ಎಕ್ಸ್ ಕ್ಯಾನ್ಸಲ್ ಮಾಡೋಣ. ಒಂದ್ ಸೈನ್ ಎಕ್ಸ್ ಹೋಯ್ತು. ಸೊ ಉಳಿದಿದ್ದು ಮೈನಸ್ ನ ಮೇಲೆ ಬರೀತೀನಿ. ಮೈನಸ್ 2 ಕಾಸ್ ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನೈತೆ? ಇ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಕರೆಕ್ಟಾ? ಇದು ಡಿ ಯು ಬೈ ಡಿ ವಿ. ಆನ್ಸರ್ ಮುಗೀತು. ಬರ್ಕೊಂಡ್ರಾ? Yes, sir. Yes, sir. ಸರ್ವಮಂಗಳ. ನೋಡ್ರಿ, ಕಾಸ್ ಎಕ್ಸ್ ಈ ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಡ್ರಿ. ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇ ಟು ದಿ ಪವರ್ ಆಫ್ ಕಾಸ್ ಎಕ್ಸ್. ಇದು 2 ಕಾಸ್ ಎಕ್ಸ್. ಇದೇ ಬೇರೆ, ಇದೇ ಬೇರೆ. ಇದೇ ಫೈನಲ್ ಆನ್ಸರ್. ಅರ್ಥ ಆಯ್ತಾ? Yes, sir.
Yes, ಹಾ sir. ಓಕೆ. ಇವತ್ತಿನ ಸೆಷನ್ ಅಲ್ಲಿ ಏನೇನ್ ಮಾಡಿದ್ರಿ? ಪಾರ್ಟ್ ಏನಲ್ಲಿ 5 ಕ್ವಶನ್, 5 ಆಮೇಲೆ ಪಾರ್ಟ್ ಬಿ 2 ಮಾರ್ಕ್ಸಿಂದ ಎಷ್ಟು ಕ್ವಶನ್ ವರ್ಕೌಟ್ ಮಾಡಿದ್ರಿ? 4. 4 ಓಕೆ. ನಿಮ್ ರೆಫರೆನ್ಸ್ ಅಷ್ಟೇ. ಈಗ 3 ಮಾರ್ಕ್ಸ್ ಇಂದ ನಾನು ಹೇಳಿದ್ದು 3 ಮಾರ್ಕ್ಸ್ ಇಂದ 2 Yes, sir. 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿ ತೋರಿಸ್ತೆ. ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ನೋಡ್ರಿ? 19 ಆಯ್ತಲ್ಲ, ಕರೆಕ್ಟಾ? Yes, sir. ಸರಿ ಇದೆಯಾ? Yes, sir. ಹಾ ಈಗ ಉಳಿದ ಪ್ರಶ್ನೆಗಳು ಕೂಡ ನೀವು ಬರ್ಕೊಂಡಿರ್ತಾನೆ ಎಲ್ಲವನು. Yes, sir. ಈಗ ಪಾರ್ಟ್ ಡಿ ನೋಡ್ಕೊಳ್ರಿ, ಒಂದ್ ಸ್ವಲ್ಪ ಶೇರ್ ಮಾಡ್ಬಿಡ್ತೀನಿ. ಪಾರ್ಟ್ ಡಿ ಬರ್ಕೊಳ್ರಿ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. 5 ಮಿನಿಟ್ಸ್ ಇದೆ. ಕೇಳಿಸ್ತೈತೆ ಹೇಳೋದು? Yes, sir. ಹಾ ಬರ್ಕೊಳ್ಳಿ. ಪಾರ್ಟ್ ಡಿ ನಿಮಗೆ ಸ್ಕ್ರೀನ್ ಮೇಲೆ ಬಂತು ನೋಡಿ. ಯು ಆರ್ ಅಬ್ಸರ್ವಿಂಗ್ 3 ಕ್ವಶನ್. ರೈಟ್ ಓನ್ಲಿ ದ ಕ್ವಶನ್. ಅರಪತ್ತಂತೆ ಓದ್ಬಿಡ್ರಿ. If A equal 1 0 2 0 2 1 2 0 3, prove that A cube minus 6A square plus 7A plus 2I equals 0. Solve the following system of linear equation by a matrix method: x minus y plus 2z equal 1, 2y minus 3z equal 1, and 3x minus 2y plus 4z equal 2. If y equals tan inverse of x to the power of whole to the power of 2, show that the x square plus 1 ಟ್ಯಾನ್ ಇನ್ವರ್ಸ್, ಒಂದ್ ನಿಮಿಷ, ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಹೋದ್. ಟ್ಯಾನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ whole square. show Show that the x square plus 1 whole square, y2 plus 2x x square plus 1 y1 equal to. Yes. Into y1 is equal to 2. ಇಷ್ಟು ನೀವು ಮಾಡ್ಬೋದು. ಓಕೆನಾ? ಸರ್ವಮಂಗಳ ಎಸ್ ಸರ್. ಕೇಳಿಸ್ತಾವ್ರು ಓದಿದ್ ನಿಮಗೆ? ಎಸ್ ಸರ್ ಕೇಳಿಸ್ತು. ಹಾ ಕೇಳಿಸ್ತು. ಈಗ 3 ಕ್ವಶನ್ ಡಿಸ್ಪ್ಲೇ ಆಗಿದೆ ಅಲ್ವಾ? ಬೋರ್ಡ್ ಮೇಲೆ 3 ಕ್ವಶನ್ ಡಿಸ್ಪ್ಲೇ ಆಗಿದೆ. 3 5 15. ಎಸ್ ಸರ್. 1 2 3 ಅಂತ ಸಪರೇಟ್ ಆಗಿ ಹಾಕೊಳ್ರಿ. ಇನ್ನು ಉಳಿದ ಪಾರ್ಟ್ಗಳು ಮಾಡ್ತೀನಿ ನಾನು, ಜಸ್ಟ್ ನಿಮ್ ರೆಫರೆನ್ಸ್ ಅಷ್ಟೇ ಇದನ್ನ. ಆಮೇಲೆ ಅಸೈನ್ಮೆಂಟ್ ಎಷ್ಟು ದಿನ ಸಬ್ಮಿಟ್ ಮಾಡಿದ್ರಿ? ಯಾರು ಮಾಡಿಲ್ಲಲ್ಲ? ಸುಮ್ನೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಒಂದ್ ನಿಮಿಷ ಸುಮ್ನೆ ರಿಕ್ವೆಸ್ಟ್ ಕಳ್ಸೋದು. ಏನೋ ಅವ್ರಿಗೇನ್ ಮಾಡ್ತಾರ ಬಿಡು ಆನ್ಲೈನ್, ಅವ್ರಿಗೇನ್ ಬೇರೆ ಕೆಲಸ ಇಲ್ಲ. ನಾವು ಯಾವಾಗ ಬೇಕಾದ್ರೆ ನೋಡ್ತೀವಿ ರೆಕಾರ್ಡಿಂಗ್ ಸೆಕ್ಷನ್. ಆನ್ಲೈನ್ ಲೈವ್ ಜಾಯ್ನ್ ಆದ್ರೇನು ಬಿಟ್ರೇನು, ವರ್ಕ್ ಮಾಡಿದ್ರೇನು ಬಿಟ್ರೇನು ಅಂತ ಮನಸ್ಥಿತಿ ನಿಮಗಿದೆ. ಇರ್ಲಿ, ಬುದ್ಧಿ ನಿಮಗೆ ಬರುತ್ತದು, ನಾವ್ ಹೇಳೋದ್ ಬೇಡ ಅಲ್ವಾ? ಬುದ್ಧಿ ತಾನಾಗಿ ಬಂದ್ರೆ ಒಳ್ಳೇದು. ನೋಡಿ, ಈಕ್ವೇಶನ್ ಅಬ್ಸರ್ವ್ ಮಾಡ್ತಾ ಇದೀರಾ? ಎರಡನೇ ಈಕ್ವೇಶನ್ ನೋಡ್ಕೊಳ್ರಿ. 2y minus 3z is equal to 1 ಅಂತ ಇದೆ ಅಲ್ಲಿ. 2y minus 3z is equal to 1 ಅಂತ ಕೊಟ್ರೆ x ಇಲ್ಲ ಇಲ್ಲಿ ಎರಡನೇ ಈಕ್ವೇಶನ್ ಅಲ್ಲಿ. 0 ಹಾಕ್ಬೇಕು ಸರ್. ಓಕೆ, 0 ಆಗ್ತದ. ಸೊ ಈ 3 ಈಕ್ವೇಶನ್ಸ್ ನೀವು ಕ್ಲೀನ್ ಆಗಿ ಬರ್ಕೊಳ್ರಿ. ಕಾನ್ಸ್ಟೆಂಟ್ಸ್ ನೋಡ್ಕೊಳ್ರಿ. 1 1 2 ಅಂತಿದೆ. ಇವೆಲ್ಲ ಕೂಡ 5 ಮಾರ್ಕ್ಸ್ ಕ್ವಶನ್. ವರುಣ್ ಕುಮಾರ್ ಬರ್ಕೊತಾ ಇದೆಯಾ? ವರುಣ್ ಕುಮಾರ್, ಸಾನಿಯಾ, ಅಂಕಿತಾ, ಆಯ್ತಾ? Yes, sir. ದರ್ಶಿನಿ, ತರನ್ನುಮ್, Yes, sir. ದರ್ಶಿನಿ, ತರನ್ನುಮ್ಮು, ಅರ್ಪತಂಜುಮ್ಮು, ಧನುಶ್ರೀ ಇವ್ರು ಕೆಲವರು ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ. ಸಾನಿಯಾ ಅವರು ಪಾಪ ಮೊನ್ನೆ ಬಂದಾರೆ. ಅವ್ರೇನು ಮೋಸ್ಟ್ಲಿ ಆಫ್ಲೈನ್ ಹೋದ್ರೇನೋ ಮೋಸ್ಟ್ಲಿ. ನೋಡಿ, a ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2y is equal to 0 ಅಂತಿದೆ. ಅದಿಷ್ಟು ನೀಟಾಗಿ ಮಾಡ್ಬೇಕು. ನೋಡ್ರಿ, ಸ್ವಂತ ಮಾಡ್ಬೇಕು. ಇನ್ಸ್ಟ್ರಕ್ಷನ್ ಕೇಳ್ಕೊಳ್ಳಿ ಕರೆಕ್ಟ್ ಆಗಿ. ನೀವೇನಾದ್ರು ನೋಟ್ಬುಕ್ ಕಾಪಿ ಹೊಡೆದು ಮಾಡಕ್ ಹೋಗ್ಬೇಡ್ರಿ. ಹಂಗೇನಾದ್ರು ಇದ್ರೆ ಸ್ವಂತ ಮಾಡಂಗಿದ್ರೆ ಸ್ವಂತ ಮಾಡ್ರಿ. ತಪ್ಪಾದ್ರೆ ಇನ್ನೊಂದ್ಸರಿ ಹೇಳಿಸ್ಕೊಳ್ಳೋಣ ಅಲ್ವಾ? ಇಲ್ಲಾಂದ್ರೆ ನೀವು ಮುಂದೆ ಕಷ್ಟ ಆಗ್ತದೆ. ಕೆನಾಟ್ ಡೂ ಇಟ್ ಆನ್ ಯುವರ್ ಓನ್ ಇನ್ ಫ್ಯೂಚರ್. ಸ್ವಂತ ಮಾಡ್ಬೇಕು. ಇನ್ನೊಬ್ರು ನೋಡ್ಕೊಂಡ್ ಬರೆಯೋದು, ಅಥವಾ ನಾವು ನೋಟ್ಬುಕ್ ಕಾಲೇ ಮಾಡಿರ್ತೀವಿ ಬಿಡು, ಇನ್ನೇನು ಇದು ರಿಪೀಟ್ ಆಗಿದೆ ಕ್ವಶನ್, ನಾನು ಇನ್ನೇನ್ ಸರಿ ಏನ್ ಮಾಡ್ಬೇಕು ಅಂತ ನೆಗ್ಲೆಕ್ಟ್ ಮಾಡೋದು, ಆ ತರ ಎಲ್ಲ ಮಾಡಿದ್ರೆ ಯು ಆರ್ ದ ಲೂಸರ್.
ನಾವಲ್ಲ. ನಾವು ಮಾಡಕ್ ಕೆಲಸ ನಾವು ಆಲ್ರೆಡಿ ಮಾಡಿದೀವಿ 80%. ಇನ್ನೇನಿದ್ರು ನಿಮ್ಮಿಂದ ನಾವು ಔಟ್ಪುಟ್ ನಿರೀಕ್ಷೆ ಮಾಡ್ತೀವಿ ಅಷ್ಟೇ. If y equals tan inverse x whole square, show that x square plus 1 whole square into y2 plus 2x into x square plus 1 into y1 is equal to 2. ಬರ್ಕೊಂಡ್ರ ಧನುಶ್ರೀ? ಎಸ್ ಸರ್. ಟೀಚ್ಮೆಂಟ್ ಆಪ್ ನ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಅಲ್ಲಿ ಎಲ್ಲಾನು ನೋಡ್ತಾ ಇದ್ದೀರಾ, ಪರಿಶೀಲನೆ ಮಾಡ್ತಾ ಇದ್ದೀರಾ? ಎಸ್ ಸರ್, ಕ್ವಶನ್ ಪೇಪರ್ ಅವು ಡೌನ್ಲೋಡ್ ಆಗಿದೆ ಸರ್, ನೋಡಕ್ ಅದು ಡಿಸ್ಪ್ಲೇ ಆಗ್ತಿಲ್ಲ ಸರ್. ಹೌದಾ? ಅದೇ ನೋಡಿ ಹೇಳಿದ್ರೆ ಗೊತ್ತಾಗ್ತದೆ ಏನಂತ. ಆಮೇಲೆ ನೋಡಿ ಡಿಪಾರ್ಟ್ಮೆಂಟ್ ವಿಡಿಯೋಗಳು ಕೂಡ ಲಾಸ್ಟ್ ಇಯರ್ ಇದ್ವಲ್ಲ ಅವನ್ನ ಹಾಕಿದ್ದೀನಿ. ಬಟ್ ನೀವು ಒಂದೇ ದಿನ ಮತ್ತೆ ಇದು ಮಾಡಕ್ ಹೋಗ್ಬೇಡ್ರಿ. ಅದು ಇಷ್ಟು ಫೋಲ್ಡರ್ ಐತೆ, ಅದೆಷ್ಟು ಡೌನ್ಲೋಡ್ ಮಾಡೋದು ಮತ್ತೆ ಸೇವ್ ಮಾಡೋದು ಮಾಡ್ಬೇಡ್ರಿ. ಮೆಮೊರಿ ಇದಾಗ್ಬಿಡ್ತದೆ. ಜಸ್ಟ್ ಅದನ್ನ ನೋಡ್ರಿ ಅಷ್ಟೇ, ನೀವು ಒಂದೊಂದೇ ನೋಡ್ರಿ ಬೇಕಾದ್ರೆ. ಇನ್ ಕೇಸ್ ನಿಮ್ಗೆ ಏನಾರ ಡೌಟ್ ಇತ್ತು ಅಂತಂದ್ರೆ ನೀವು ಡಿಪಾರ್ಟ್ಮೆಂಟ್ ವಿಡಿಯೋ ಕೂಡ ನೋಡ್ಬೋದು. ನಿಮ್ಗೆ ಏನಾರ ಡೌಟ್ ಇದ್ರೆ ಅದನ್ನ ಇರ್ಲಿ ಅಂತ ಹಾಕಿದ್ದೀನಿ ನಾನು ಅಷ್ಟೇ. ಕ್ವಶನ್ ಪೇಪರ್ಸ್ ಏನಾಯ್ತು ಹೇಳಿ? ಕ್ವಶನ್ ಪೇಪರ್ಸ್ ಓಪನ್ ಆಗ್ಲಿಲ್ಲ. ಯಾವ ಓಪನ್ ಆಗ್ಲಿಲ್ವಾ? ಇಲ್ಲ ಸರ್, ಓಪನ್ ಆಗ್ತಿಲ್ಲ ಸರ್ ಅದ್ರೊಳಗೆ. ಆಯ್ತು ಬಿಡಿ, ನಾನು ಇದಕ್ಕೆ ಸಾಲ್ವ್ ಮಾಡಿದೀನಲ್ಲ, ಸಾಲ್ವ್ ಮಾಡಿದೀವಿ ನಾವು ಒಂದೆಲ್ಲ ಮಾಡಿರೋನೇ ಹಾಕಿತ್ತು. ಸರಿ ಸರಿ, ವಾಟ್ಸ್ಆಪ್ ಗ್ರೂಪಿಗೆ ಹಾಕ್ತಿತ್ತು. ಮತ್ತೆ ಬೇರೆಯವ್ರಿಗೆ ಏನಾರ ಓಪನ್ ಮಾಡಿದಿರಾ ಕ್ವಶನ್ ಪೇಪರ್? ನಮ್ದು ಓಪನ್ ಆಗಿಲ್ಲ ಸರ್, ಓಪನ್ ಆಗಿಲ್ಲ ಸರ್. ಹೌದಾ? ಡಿಸ್ಪ್ಲೇ ಆಗ್ತಿಲ್ಲ. ನಾವು ಅದಕ್ಕೆ ಸಾಲ್ವ್ ಮಾಡಿಸ್ತಾ ಇರೋದು ಈಗ. ಡಿಸ್ಪ್ಲೇ ಮಾಡಿ ಸಾಲ್ವ್ ಮಾಡಿಸ್ತಾ ಇರೋದು. ಇರ್ಲಿ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ಅದನ್ನ ನಾನು ವಾಟ್ಸ್ಆಪ್ ಗ್ರೂಪಿಗೆ ಶೇರ್ ಮಾಡ್ತೀನಿ. ನೀವು ಏನು ಡೌನ್ಲೋಡ್ ಅದನ್ನೇ ಪ್ರಿಂಟ್ ತಗೊಳ್ಳೋದು ಜಸ್ಟ್ ನೋಡ್ಕೊಳ್ಳಿ. ಯಾವ್ದಾರ ಕ್ವಶನ್ ಉಳಿದಿರ್ತಲ್ಲ ಅದನ್ನ ನೋಟ್ಸ್ ಮಾಡ್ಕೊಂಡ್ರೆ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅದನ್ನ ನಮ್ ಗಮನಕ್ಕೆ ತಂದ್ರೆ ನೆಕ್ಸ್ಟ್ ನಾವು ಮಾಡ್ತೀವಿ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಅದನ್ನ ಗ್ರೂಪ್ ಅಲ್ಲಿ ಅವೆಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಲ್ಲ ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು. ಅಂದ್ರೆ ಇದರಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಅವಾಗ ನೀವು ನೋಡ್ಕೊಡ್ರಿ. ಮತ್ತೆ ಅದನ್ನೇ ರಿಪೀಟ್ ಮಾಡಕ್ ಹೋಗ್ಬೇಡ್ರಿ. ಯಾವ ಉಳಿದಿದಾವಲ್ಲ ಅವ್ನು ಮಾಡ್ಬೇಕು. ಈಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದೀರಲ್ಲ 3 ಕ್ವಶನ್ಸ್, ಇವಿಷ್ಟು ಮಾಡ್ಬೇಕು. ಮಾಡ್ತೀರಾ? ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇದರಲ್ಲಿ ನೀವು ನೆಕ್ಸ್ಟ್ ಇದರಲ್ಲಿ ಮಾಡ್ರಿ. ಎಲ್ಲ ಮಾಡ್ಬಿಡ್ರಿ. ವಿಶಾಲ್ ಮೀಟ್ ಇಂದ ನೆಕ್ಸ್ಟ್ ಕ್ಲಾಸ್. ಓಕೆನಾ? ಏನ್ ಮಾಡ್ಬೋದಾ? ಓಕೆ, ಎಲ್ಲ ವರ್ಕ್ ಮಾಡ್ರಿ. ಅಪ್ಡೇಟ್ ಮಾಡಿ ನೋಟ್ಬುಕ್ಕಿಗೆ ನೀಟಾಗಿ. ಇನ್ನೊಂದ್ಸರಿ ರಫ್ ವರ್ಕ್ ಮಾಡ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಮಾಡಿ ಫೈನಲ್ ಆನ್ಸರ್ ಪಕ್ಕ ಮಾಡ್ಕೊಂಡು ಪೇಸ್ಟ್ ಮಾಡಿ ನೋಟ್ಬುಕ್ಕಿಗೆ. ಓಕೆನಾ? ಎಸ್ ಸರ್. ಧನುಶ್ರೀ, ಯಾರಪ್ಪ, ಸಂಜು ಕೇಳಿಸ್ತಾ ಇದೆಯಾ? ಸರ್ವಮಂಗಳ. ಓಕೆ ಓಕೆ, ನೆಕ್ಸ್ಟ್ ಕ್ಲಾಸ್ ಜಾಯ್ನ್ ಆಗ್ರಿ. ಜಾಯಿನ್ ಮಾಡೋಣ ಕ್ಲಾಸ್.